ನಾಮಕ್ಕೆ ಸ್ತೋತ್ರ ಉಂಟಾಗಲಿ. I want to thank God for giving this opportunity to share God's word. ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಅವಕಾಶವನ್ನು ದಯಪಾಲಿಸಿದ ನಾನು ದೇವರನ್ನು ಕೊಂಡಾಡುತ್ತೇನೆ. I want to thank the leadership of our assembly for giving this opportunity. ಸಭಾ ಹಿರಿಯರು ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಅವರಿಗೂ ಸಹ ನನ್ನ ವಂದನೆಗಳು. So during this time of this stay at home, so I was viewing some videos about Christian videos about the stories in the Bible. ಈ ಒಂದು ಲಾಕ್ಡೌನ್ ಅಲ್ಲಿ ಮನೆಯಲ್ಲಿ ಇರುವ ಒಂದು ಸಂದರ್ಭದಲ್ಲಿ ಕ್ರೈಸ್ತಿಯ ಒಂದು ವಿಷಯವಾಗಿ ಕೆಲವು ವಿಡಿಯೋಸ್ಗಳನ್ನು ಕೆಲವು ಕಥೆಗಳನ್ನು ನಾನು ಓದುತ್ತಾ ಇದ್ದೇನೆ. So I just came across one video where a Sunday school teacher, he's taking the children's to an outing, and he's sharing one of the story about the amazing love. ಒಂದು ವಿಡಿಯೋದಲ್ಲಿ ಒಂದು ಭಾನುವಾರ ಮಕ್ಕಳ ಶಾಲೆಯ ಮಕ್ಕಳನ್ನು ಅವರು ಉಪಾಧ್ಯಾಯರು ಅವರು ಹೊರಗೆ ಒಂದು ಕರೆಕೊಂಡು ಹೋಗಿ ಒಂದು ಸತ್ಯವೇದದಿಂದ ಒಂದು ಕಥೆಯ ವಿಷಯವಾಗಿ ಅವ್ರಿಗೆ ತಿಳಿಸ್ಕೊಡ್ತಾರೆ. So it was amazing. It was a story of amazing love from the book of Hosea. ಹೋಶೇಯನ ಪುಸ್ತಕದಿಂದ ಒಂದು ಆಶ್ಚರ್ಯಕರವಾದ ಪ್ರೀತಿಯ ವಿಷಯವಾಗಿ ಆ ಒಂದು ಕಥೆ ಇತ್ತು. It encouraged me to study some more about from that book how that the amazing love God is showing to His people and to us. ದೇವರು ತನ್ನ ಮಕ್ಕಳಿಗೂ ಮತ್ತು ನಮ್ಮ ಮೇಲೆಯೂ ಆ ಆಶ್ಚರ್ಯಕರವಾದ ಪ್ರೀತಿಯನ್ನು ಹೇಗೆ ತೋರಿಸುತ್ತಿದ್ದಾನೆ ಎಂಬ ವಿಷಯವಾಗಿ ನಾನು ಹೆಚ್ಚು ಧ್ಯಾನ ಮಾಡಬೇಕೆಂಬುದಾಗಿ ನನಗೆ ಪ್ರೋತ್ಸಾಹ ಮಾಡಿತು. Hosea was a prophet, and the name of that the name means salvation, or he saves, or he helps. ಹೋಶೇಯನು ಆತನು ಒಬ್ಬ ಪ್ರವಾದಿ ಆಗಿದ್ದನು. ಹೋಶೇಯನ ಒಂದು ಹೆಸರಿನ ಅರ್ಥ ರಕ್ಷಣೆ ಅಥವಾ ಆತನು ಸಹಾಯ ಮಾಡುವವನು, ರಕ್ಷಿಸುವವನು ಎಂಬುದಾಗಿ. So during the after the King Solomon died, the tribes of Israel, they were divided, and 10 tribes were on the northern part and 2 tribes on the southern part. ಸೊಲೊಮೋನನ ಮರಣದ ನಂತರ ಆ ಒಂದು ಇಸ್ರಾಯೇಲ್ ದೇಶವು 2 ವಿಭಾಗವಾಗಿ ಇತ್ತು. 10 ಒಂದು ಕುಲಗಳು ಉತ್ತರ ಭಾಗವಾಗಿಯೂ 2 ಕುಲಗಳು ದಕ್ಷಿಣ ಭಾಗವಾಗಿಯೂ ಅದು ಎರಡಾಗಿ ವಿಂಗಡಿಸಲ್ಪಟ್ಟಿತು. And Hosea was preaching to the northern kingdom where there were 10 tribes. ಹೋಶೇಯನು ಉತ್ತರ ದಿಕ್ಕಿನಲ್ಲಿ ಅಥವಾ ಉತ್ತರ ಒಂದು ರಾಜ್ಯಕ್ಕಾಗಿ 10 ಕುಲಕ್ಕಾಗಿ ಆತನು ಅವರಿಗೆ ಪ್ರವಾದಿಯನ್ನು ಹೇಳುತ್ತಿದ್ದನು. First we will look at the background involved in the preaching, the ministry of Hosea. ಹೋಶೇಯನ ಸೇವೆಯ ಒಂದು ಹಿನ್ನೆಲೆಯನ್ನು ನಾವು ಮೊದಲು ಗಮನಿಸೋಣ. So in the first 3 verses, Hosea chapter 1 verse 1 to 3, it talks about Hosea's marriage. ಹೋಶೇಯನ ಪ್ರವಾದನೆಯ ಗ್ರಂಥ ಮೊದಲನೇ ಅಧ್ಯಾಯ ಮೊದಲು 3 ವಚನಗಳು ಅದು ಮದುವೆಯ ವಿಷಯವಾಗಿ ಅದು ಮಾತನಾಡುತ್ತದೆ. Hosea marriage with Gomer. ಹೋಶೇಯನು ಆತನು ಗೋಮರ್ ಎಂಬ ಒಂದು ಸ್ತ್ರೀಯೊಂದಿಗೆ ಮದುವೆ ಆಗುವ ವಿಷಯವಾಗಿ ಅಲ್ಲಿ ನಾವು ಓದುತ್ತೇವೆ. We will read verse 1 to 3. Suresh bhai, can you help? ನಾವು ಮೊದಲು 3 ವಚನ ಭಾಗಗಳನ್ನು ನಾವು ಓದಿಕೊಳ್ಳೋಣ. ಹೋಶೇಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 1, 2, 3 ವಚನಗಳು. ಯೆಹೂದದ ಅರಸನಾದ ಉಜ್ಜಿಯ, ಯೋತಾಮ, ಆಹಾಜ, ಹಿಜ್ಕೀಯ ಇವರ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನು ಯೆಹೋಶುವನ ಮಗನೂ ಆದ ಯರೊಬ್ಬಾಮನ ಕಾಲದಲ್ಲಿ ಬೆಹರ್ಯ ಮಗನಾದ ಹೋಶೇಯನಿಗೆ ಯೆಹೋವನು ದಯಪಾಲಿಸಿದ ವಾಕ್ಯವು. ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತಾಡಿದಾಗ ಆತನು ಅವನಿಗೆ, ನೀನು ಹೋಗಿ ವ್ಯಭಿಚಾರಿಣಿಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದ ಆಗುವ ಮಕ್ಕಳನ್ನು ಸೇರಿಸಿಕೊ. ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರವನ್ನು ನಡೆಸುತ್ತದೆಂಬುದಕ್ಕೆ ಇದು ದೃಷ್ಟಾಂತವಾಗಿರಲಿ ಎಂದು ಹೇಳಿದನು. 3ನೇ ವಚನ. ಅದರಂತೆ ಹೋಶೇಯನು ಹೋಗಿ ದಿಬ್ಲಾಯಮನ ಮಗಳಾದ ಗೋಮೆರಳನ್ನು ಮದುವೆಯಾದನು. ಅವಳು ಗರ್ಭಿಣಿಯಾಗಿ ಅವನಿಗೆ ಗಂಡು ಮಗುವನ್ನು ಹೆತ್ತಳು. Here we see that God is commanding Hosea to take a wife of harlotry. ಇಲ್ಲಿ ದೇವರು ಹೋಶೇಯನಿಗೆ ಆಜ್ಞಾಪಿಸುವುದೇನೆಂದ್ರೆ ಒಂದು ವ್ಯಭಿಚಾರಿಣಿಯಾದ ಒಂದು ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ.
Why? Because the land has committed unfaithfulness towards God. ಕಾರಣ ಏನೆಂಬುದಾಗಿ ನಾವು ನೋಡುವಾಗ ಆ ದೇಶವು ಆ ದೇವರ ವಿರುದ್ಧವಾಗಿ ವ್ಯಭಿಚಾರ ಮಾಡಿದೆ ಎಂಬುದಾಗಿ. So the land, talking about the Israelites, they were departed from the Lord. ಆ ದೇಶವು ಯಾವುದೆಂಬುದಾಗಿ ನೋಡುವಾಗ ಇಸ್ರಾಯೇಲ್ ದೇಶ, ಆ ದೇಶವು ದೇವರನ್ನು ಬಿಟ್ಟು ದೂರ ಹೋಗಿರುವ ದೇಶವಾಗಿತ್ತು. And God told Hosea to marry a harlot, that is a prostitute. ದೇವರು ಹೊಷೇನಿಗೆ ಆಜ್ಞಾಪಿಸುವುದೇನೆಂದ್ರೆ ಒಬ್ಬ ವ್ಯಭಿಚಾರಿಣಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ. God is speaking about the relationship what the Israelites are having with God Himself. ದೇವರು ಇಲ್ಲಿ ಮಾತನಾಡುವ ವಿಷಯವೇನೆಂದ್ರೆ ದೇವರಿಗೂ ಇಸ್ರಾಯೇಲರಿಗೂ ಇರುವ ಒಂದು ಸಂಬಂಧದ ವಿಷಯವಾಗಿ. So through Hosea, God wanted to manifest His love and His purpose towards the Israelites. ದೇವರು ಹೊಷಯನ ಮೂಲಕ ತನ್ನ ಪ್ರೀತಿಯನ್ನು ಇಸ್ರಾಯೇಲರಿಗೆ ವ್ಯಕ್ತಪಡಿಸಬೇಕೆಂಬುದಾಗಿ ಆತನ ಬಯಕೆ ಆಗಿತ್ತು. So God wanted to make a point towards for the Israelites about their unfaithfulness. ಮತ್ತು ದೇವರು ಇಸ್ರಾಯೇಲರು ಹೇಗೆ ಅಪನಂಬಿಕಸ್ಥರಾಗಿದ್ದಾರೆ ಎಂಬ ಒಂದು ವಿಷಯವನ್ನು ತೋರಿಸಬೇಕೆಂಬುದಾಗಿ ಇದನ್ನು. So here we see that Hosea was preaching during the time of 7 kings in the northern kingdom. 5 of the kings are mentioned in verse 1. ಮೊದಲನೇ ವಚನದಲ್ಲಿ ನಾವು ನೋಡುವಾಗ ಹೊಷಯನು ಈ 7 ಅರಸುಗಳು ಅವರು ಆಳ್ವಿಕೆ ಮಾಡುತ್ತಿರುವಾಗ ಅವರ ಕಾಲದಲ್ಲಿ ಆತನು ಪ್ರವಾದಿಸುತ್ತಿದ್ದನು. ಆ 7 ಅರಸುಗಳ ಒಂದು 5 ಹೆಸರುಗಳು ಇಲ್ಲಿ ಕೊಡಲ್ಪಟ್ಟಿದೆ. So what was the sin of the Israelites that we can read in 2 Kings chapter 14 verse 24? 2 ಅರಸುಗಳ ಪುಸ್ತಕ 14ನೇ ಅಧ್ಯಾಯ 24ನೇ ವಚನದಲ್ಲಿ ಇಸ್ರಾಯೇಲರ ಪಾಪ ಏನಾಗಿತ್ತು ಎಂಬುದಾಗಿ ನಾವು ಅಲ್ಲಿ ಓದಬಹುದು. And they did which was evil in the sight of the Lord. 2 ಅರಸುಗಳ ಪುಸ್ತಕ 14ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಈಗ ಓದುವ ವಾಕ್ಯವೇನೆಂದ್ರೆ ಅವರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದರು ಎಂಬುದಾಗಿ. There are other verses which speaks of the same thing. They did evil in the sight of the Lord. ಬೇರೆ ವಾಕ್ಯ ಭಾಗಗಳಲ್ಲಿ ನಾವು ನೋಡುವ ವಿಷಯವೇನೆಂದ್ರೆ ಅವರು ಯೆಹೋವನ ದೃಷ್ಟಿಯಲ್ಲಿ ವಿರುದ್ಧವಾಗಿರುವ ದುಷ್ಟ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ. What was the terrible sin which they did? We'll read in 1 Kings chapter 12 verse 26 to 28. ಮೊದಲು ಅರಸುಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ 25ನೇ ವಚನದಿಂದ ಮುಂದಕ್ಕೆ ಅವರು ಮಾಡಿದ ಪಾಪಗಳು ಏನೆಂಬುದಾಗಿ ನಾವು ಅಲ್ಲಿ ಓದುವರಾಗಿದ್ದೇವೆ. 1 ಅರಸುಗಳ ಪುಸ್ತಕ 12ನೇ ಅಧ್ಯಾಯ 26 to 28. 26ರಿಂದ 28ನೇ ವಚನ. ಅವನು ತನ್ನ ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ದಾವೀದನ ಕುಟುಂಬದವರಿಗೆ ಆಗುವುದು ಏನು, ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞ ಅರ್ಪಣೆಗಾಗಿ ಹೋಗುವುದಾದ್ರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದದ ಅರಸನೂ ಆದ ರೆಹೋಬಾಮನ ಕಡೆಗೆ ತಿರುಗಿತು. ಅವರು ನನ್ನನ್ನು ಕೊಂದು ಅವನ ಬಲಿಗೆ ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ, ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಇಗೋ, ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆ ಎಂದು ಹೇಳಿದನು. So Jeroboam was the king on the northern kingdom, and he was in the verse 26. Jeroboam thought of himself. He was thinking of himself alone. ಯೆರೊಬಾಮನು ಆತನು ಉತ್ತರ ರಾಜ್ಯದ ಒಂದು ಅರಸನಾಗಿದ್ದನು. ಆತನು ತನ್ನ ವಿಷಯವಾಗಿ ಆತನು ಆಲೋಚನೆ ಮಾಡುತ್ತಿದ್ದನು. God didn't wanted to have a divided kingdom. ದೇವರಿಗೆ ಆ ಒಂದು 2 ರಾಜ್ಯವಾಗಿ ಮಾರ್ಪಡಿರುವುದು ಅದು ಇಷ್ಟವಾಗಿರಲಿಲ್ಲ. So Jeroboam thought that he will lose his power if he allows people to go to Jerusalem for worship. ಯೆರೊಬಾಮನು ಆತನು ಮನಸ್ಸಿನಲ್ಲಿ ಅಂದುಕೊಂಡ ವಿಷಯವೇನೆಂದ್ರೆ ಇಸ್ರಾಯೇಲರು ಅವರು ಯೆರೂಸಲೇಮಿಗೆ ಆರಾಧನೆಗಾಗಿ ಹೋಗುವುದಾದ್ರೆ ತನ್ನ ಒಂದು ರಾಜ್ಯವನ್ನು ಕಳ್ಕೊಳ್ಳುತ್ತೇನೆ ಎಂಬುದಾಗಿ. Jeroboam, he came up with an idea to stop the people to go to Jerusalem. ಆದ್ರೆ ಯೆರೊಬಾಮನು ಒಂದು ಆಲೋಚನೆಯಿಂದ ಆತನು ಬಂದನು. ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಹೋಗದ ಹಾಗೆ ತಪ್ಪಿಸುವುದಕ್ಕೆ ಒಂದು ಉಪಾಯವನ್ನು ಅಥವಾ ಒಂದು ಆಲೋಚನೆಯನ್ನು ಮಾಡಿದನು. And in verse 28 we read that he gave Israelites a new god, that is golden calves. That was the sin of Jeroboam, that he started idol worship.
in Israel. 28ನೇ ವಚನವನ್ನು ನಾವು ನೋಡುವಾಗ ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವ ಮೂರ್ತಿಗಳನ್ನು ಮಾಡಿಸಿದನು. ಇದು ಇಸ್ರಾಯೇಲರ ಒಂದು ದೊಡ್ಡ ಒಂದು ಪಾಪವಾಗಿತ್ತು. So that was the sin of Jeroboam, that he was behind that. It was his motive he wanted to promote. ಇದು ಯೆರೋಬಾಮನ ಒಂದು ಒಂದು ಪಾಪವಾಗಿತ್ತು. ಯೆರೋಬಾಮನು ಆತನು ಇಸ್ರಾಯೇಲರನ್ನು ಒಂದು ಬಸವವನ್ನು ಪೂಜಿಸುವ ಹಾಗೆ ಆತನು ಪ್ರೇರೇಪಿಸಿದನು. But God's will was to have a restoration and a united kingdom. ಆದ್ರೆ ದೇವರ ಒಂದು ಆಲೋಚನೆ ಅಥವಾ ಆತನ ಒಂದು ಬಯಕೆ ಏನಾಗಿದೆ ಎಂಬುದಾಗಿ ನೋಡುವಾಗ ಇಸ್ರಾಯೇಲರು ಅವರು ಪುನರ್ಸ್ಥಾಪಿಸಬೇಕು ಮತ್ತು ಒಂದೇ ರಾಜ್ಯವಾಗಿ ಅವರು ಇರಬೇಕೆಂಬುದಾಗಿ. But Jeroboam wanted, Jeroboam didn't wanted the people of Israelites to have the relationship with God, true God. ಆದ್ರೆ ಅರಸನಾದ ಯೆರೋಬಾಮನಿಗೆ ಇಸ್ರಾಯೇಲರು ದೇವರೊಂದಿಗೆ ಯಾವ ಒಂದು ಸಂಬಂಧವು ಇಟ್ಟುಕೊಳ್ಳಬಾರದು ಎಂಬುದಾಗಿ ಆತನ ಒಂದು ಆಲೋಚನೆ ಆಗಿತ್ತು. Hosea is listing this in the beginning, that to show the what was the spiritual environment in the Israelites during that time. ಇಸ್ರಾಯೇಲರ ಒಂದು ಆತ್ಮೀಕವಾದ ಒಂದು ಸಂಗತಿ ಹೇಗಿತ್ತು ಎಂಬುದಾಗಿ ಯೆಶಾಯನು ಆತನು ತಿಳಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಹೊಸೆಯನು ಆತನು ತಿಳಿಸುತ್ತಿದ್ದಾನೆ. They changed the concept of true God into idol worship. ನಿಜವಾದ ದೇವರನ್ನು ಒಂದು ವಿಗ್ರಹ ಆರಾಧನೆಯಾಗಿ ಅವರು ಮಾರ್ಪಡಿಸಿದರು. When we compare ourselves, our motives in our life, how we promote, whether we promote ourselves before God's desire in our life. ನಾವು ನಮ್ಮ ವಿಷಯವಾಗಿ ನಾವು ಪರೀಕ್ಷಿಸುವಾಗ ದೇವರ ಒಂದು ಅಭಿಲಾಷೆಗಿಂತ ನಾವು ನಮ್ಮನ್ನೇ ನಾವು ಮುಂದೆ ಇಡುತ್ತಿದ್ದೇವೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. Our motives will lead us to accept the worldly things, and it will change into idolatry, turning from true God. ನಮ್ಮ ಒಂದು ಉದ್ದೇಶ, ನಮ್ಮ ಒಂದು ಚಿತ್ತ ಅದು ದೇವರನ್ನು ಬಿಟ್ಟು ಈ ಒಂದು ಇಹಲೋಕದ ಒಂದು ರಾಜ್ಯಗಳನ್ನು, ಇಹಲೋಕದ ಒಂದು ಸಂಗತಿಗಳನ್ನು ಅಳವಡಿಸಿಕೊಳ್ಳುವ ಹಾಗೆ ಅದು ಪ್ರೇರೇಪಿಸುವಂತದ್ದಾಗಿರುತ್ತದೆ. So we see in Hosea itself, we see that Hosea and his adulterous wife Gomer. ಹೊಸೆಯನ ಪುಸ್ತಕದಲ್ಲಿ ಹೊಸೆಯನ ವಿಷಯವಾಗಿಯೂ ತನ್ನ ವ್ಯಭಿಚಾರಿಣಿಯಾದ ಪತ್ನಿಯ ವಿಷಯವಾಗಿ ನಾವಿಲ್ಲಿ ಈ ವಾಕ್ಯಗಳಲ್ಲಿ ನಾವು ನೋಡುವಾಗ, so why will he love such a woman? ಹೊಸೆಯನು ಯಾಕೆ ಇಂತಹ ಒಂದು ಸ್ತ್ರೀಯನ್ನು ಆತನು ಪ್ರೀತಿಸುತ್ತಾನೆ, ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? His life itself is a very painful love story. ಆತನ ಒಂದು ಜೀವಿತವನ್ನು ನಾವು ನೋಡುವಾಗ ಒಂದು ದುಃಖಕರ ಅಥವಾ ನೋವಿನ ಒಂದು ಪ್ರೀತಿ ಇದ್ದ ಒಂದು ಜೀವಿತವಾಗಿದೆ. Hosea married Gomer, who would become unfaithful, and she will bring shame to him. ಹೊಸೆಯನ ಪತ್ನಿಯಾಗಿರುವ ಗೋಮೆರಳು ಆಕೆ ವ್ಯಭಿಚಾರನಾಗಿ ಅಥವಾ ಅಪನಂಬಿಕೆಯಿಂದ ನೋವನ್ನು ಅಥವಾ ಬಿಟ್ಟು ಹೋಗುವ ಒಬ್ಬ ಸ್ತ್ರೀ ಆಗಿರುತ್ತಾಳೆ. But God wanted to tell through Hosea the more painful story which Israelites and which between Israelites and God himself. ಆದರೆ ದೇವರು ಹೊಸೆಯನ ಮೂಲಕ ತಿಳಿಸುವ ಒಂದು ವಿಷಯವೇನೆಂದ್ರೆ ದೇವರಿಗೂ ಇಸ್ರಾಯೇಲರಿಗಿರುವ ಒಂದು ಸಂಬಂಧದ ವಿಷಯವಾಗಿ ಆ ಒಂದು ನೋವು ಎಷ್ಟು ಮಟ್ಟಿಗೆ ಇತ್ತು ಎಂಬುದಾಗಿ ದೇವರು ತಾನೇ ಅಲ್ಲಿ ತಿಳಿಸುವುದಕ್ಕೆ ಬಯಸುತ್ತಾನೆ. God used Hosea and Gomer to show that the painful relationship of Israelites and God. ದೇವರು ಹೊಸೆಯನು ಮತ್ತು ಗೋಮೆರನ್ನು ಉಪಯೋಗಿಸಿಕೊಂಡು ದೇವರಿಗೂ ಮತ್ತು ಇಸ್ರಾಯೇಲರಿಗೂ ಇರುವ ಒಂದು ಸಂಬಂಧ ಅಥವಾ ಅದರಲ್ಲಿ ಉಂಟಾದ ನೋವು ಎಷ್ಟೆಂಬುದಾಗಿ ತೋರಿಸಬೇಕೆಂಬುದಾಗಿದ್ದನು. So that Hosea will understand the depth of God's pain, and he will minister to the Israelites, and he will share God about God. ಹೊಸೆಯನು ದೇವರ ಒಂದು ಎಷ್ಟು ಮಟ್ಟಿಗೆ ದೇವರಿಗೆ ನೋವು ಉಂಟಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಇಸ್ರಾಯೇಲ್ ಜನರಿಗೆ ಒಂದು ಪ್ರವಾದನೆಯನ್ನು ಮಾಡಿ ಅಥವಾ ಸೇವಿಸುವುದಕ್ಕೆ ಸಹಾಯವಾಗಿತ್ತು. The gospel of our Lord Jesus Christ is the greatest story ever told in the Bible, and Hosea and Gomer is a picture of that one. ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸ್ವಾರ್ಥಿ, ಅದು ಶ್ರೇಷ್ಠವಾದ ಒಂದು ಸ್ವಾರ್ಥಿಯಾಗಿ ಸಾರಲ್ಪಡುತ್ತಿದೆ. ಅದಕ್ಕೆ ಹೊಸೆಯನು ಮತ್ತು ಗೋಮೆರಳು ಅವರು ಉದಾಹರಣೆ ಆಗಿದ್ದಾರೆ. So God told Hosea to marry Gomer, who had an adulterous life. ದೇವರು ಹೊಸೆಯನಿಗೆ ಆಜ್ಞಾಪಿಸಿದ್ದೇನೆಂದ್ರೆ ಒಬ್ಬ ವ್ಯಭಿಚಾರಿಣಿ ಆಗಿರುವ ಸ್ತ್ರೀಯನ್ನು ಅಥವಾ ಗೋಮೆರಳನ್ನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ.
So how did God felt when Israelites had that character in their life? ಇಸ್ರಾಯೇಲರು ಇಂತಹ ಒಂದು ಗುಣಲಕ್ಷಣ ಅವರಿಗೆ ಇದ್ದಾಗ ದೇವರ ದೇವರ ಮನಸ್ಸಿಗೆ ಅಥವಾ ಆತನು ಹೇಗೆ ಅಥವಾ ಆತನ ಮನಸ್ಸಿಗೆ ಬಂದ ವಿಷಯವೇನು? In verse 3 to 9, we see about the Lord gives Hosea and Gomer 3 children. 2ನೇ ವಾಕ್ಯದಿಂದ 9ನೇ ವಾಕ್ಯ ತನಕ ಹೊಶಾನ ಮತ್ತು ಗೊಮೆರ್ಲು ಮತ್ತು ಅವರ 3 ಮಕ್ಕಳ ವಿಷಯವಾಗಿ ನಾವು ಅಲ್ಲಿ ನೋಡ್ತೇವೆ. So each of these names shows how God wanted to punish Israelites. ಪ್ರತಿಯೊಂದು ಹೆಸರಿನಲ್ಲಿ ದೇವರು ಇಸ್ರಾಯೇಲರನ್ನು ಹೇಗೆ ಶಿಕ್ಷಿಸಬೇಕೆಂಬುದಾಗಿ ಇದ್ದನು ಎಂಬುದಾಗಿ ಒಂದು ಹೆಸರುಗಳು ತೋರಿಸಿಕೊಡುತ್ತವೆ. God is going to distance himself from the Israelites, and he is going to distance himself. ದೇವರು ಇಸ್ರಾಯೇಲರನ್ನು ಬಿಟ್ಟು ಆತನು ದೂರ ಹೋಗುವವನಾಗಿರುತ್ತಾನೆ. Israelites committed they continued in this unrepentant adultery in their life. ಇಸ್ರಾಯೇಲರು ಅವರು ಈ ಒಂದು ಮಾನಸಾಂತರ ಪಡದೇ ಇರುವ ಈ ಒಂದು ವ್ಯಭಿಚಾರವನ್ನು ಅವರು ಮಾಡಿದರು. The first name is mentioned in verse 4. The Lord said to Hosea, call him Jezreel. ಮೊದಲನೇ ಒಂದು ಹೆಸರು 4ನೇ ವಚನದಲ್ಲಿ ಯೆಹೋವನು ಅವನನ್ನು ಕುರಿತು ಈ ಮಗುವಿಗೆ ಇಸ್ರಾಯೇಲ್ ಎಂಬ ಹೆಸರಿಡು. This means God scatters. ಇದರ ಒಂದು ಅರ್ಥವೇನೆಂದ್ರೆ ದೇವರು ಚದುರಿಸುವವನಾಗಿರ್ತಾನೆ. It's a warning to the Israelites that God will punish and he will scatter them because of their sinful nature. ಯೆಹೋವನು ಇಸ್ರಾಯೇಲಿಗೆ ಕೊಡುವ ಒಂದು ಎಚ್ಚರಿಕೆಯಾಗಿತ್ತು, ಇಸ್ರಾಯೇಲರನ್ನು ಶಿಕ್ಷಿಸಿ ಅವರನ್ನು ಚದುರಿಸುವನು ಎಂಬುದಾಗಿ. In verse 8 and 9 we see about the second and third child. 8 ಮತ್ತು 9ನೇ ವಚನಗಳಲ್ಲಿ ಎರಡನೇ ಮಗು ಮತ್ತು 3ನೇ ಮಗುವ ವಿಷಯವಾಗಿ ನಾವು ನೋಡುತ್ತೇವೆ. Lo Ruhama and Lo Ami. ಅಲ್ಲಿ ನಾವು ಓದುವ ವಾಕ್ಯ ಅಂದ್ರೆ ಆ ಮಗುವಿಗೆ ಲೋ ಅಮ್ಮಿ ಎಂಬ ಹೆಸರು. Verse 8, Lo Ruhama. ಲೋ ಅಹಾಮ ಮತ್ತು ಲೋ ಅಮ್ಮಿ ಎಂಬ 2 ಹೆಸರುಗಳನ್ನು ಅವರಿಗೆ ಕೊಡು ಎಂಬುದಾಗಿ ಹೇಳಿದನು. It speaks of God will forsake his people. ಇದು ದೇವರು ಇಸ್ರಾಯೇಲರು ಅಥವಾ ದೇವರು ತನ್ನ ಜನರನ್ನು ಆತನು ಬಿಟ್ಟು ಬಿಡುವನು ಎಂಬುದಾಗಿ ನಾವು ನೋಡುತ್ತೇವೆ. Lo Ruhama means unloved. ಲೋ ಅಹಂ ಎಂಬುದಾಗಿ ಹೇಳುವಾಗ ಪ್ರೀತಿ ತೋರಿಸದೆ ಅಥವಾ ಪ್ರೀತಿ ಇಲ್ಲದೆ ಇರುವ ಒಂದು ವಿಷಯವನ್ನು ತೋರಿಸುತ್ತದೆ. Lo Ami means not my people. ಲೋ ಅಮ್ಮಿ ಎಂಬುದಾಗಿ ಹೇಳುವಾಗ ನನ್ನ ಜನರು ಅಲ್ಲ. God is showing the Israelites that he wanted his mercy to end because of their sinful nature. ಇಸ್ರಾಯೇಲರು ತನ್ನ ಒಂದು ಪಾಪಮಯವಾದ ಒಂದು ವಿಷಯದಿಂದ ಆ ಒಂದು ಕರುಣೆಯನ್ನು ತೋರಿಸುವುದನ್ನು ಬಿಡಬೇಕೆಂಬುದಾಗಿ ಇದ್ದನು. It was a warning for Israelites and he wanted to cast them away. ಇದು ಇಸ್ರಾಯೇಲರಿಗೆ ಒಂದು ಎಚ್ಚರಿಕೆ ಆಗಿತ್ತು, ಇಸ್ರಾಯೇಲರನ್ನು ದೂರ ತಳ್ಳಿ ಬಿಡಬೇಕೆಂಬುದಾಗಿ ಆತನಿದ್ದನು. So God has been delivered them from years and from decades, but the Israelites were they broken the relationship with God. We see from their sinful nature. ದೇವರು ಇಸ್ರಾಯೇಲರನ್ನು ಅವರು ಅನೇಕ ವರ್ಷಗಳ ಕಾಲ ಅವರನ್ನು ಸಂರಕ್ಷಿಸಿ ಅವರನ್ನು ಬಿಡಿಸಿ ಕಾಯ್ದು ಬರುತ್ತಿದ್ದನು. ಆದರೆ ಇಸ್ರಾಯೇಲರು ಅವರ ಪಾಪದಿಂದ ಅವರು ಪಾಪ ಮಾಡಿ ಅವರು ದೂರ ಹೋಗುತ್ತಿದ್ದರು. So we'll see what were the signs of their sins from the life of Israelites. ಇಸ್ರಾಯೇಲರ ಒಂದು ಜೀವಿತದಿಂದ ಒಂದು ಪಾಪದ ಒಂದು ಚಿಹ್ನೆಗಳನ್ನು ನಾವು ಇಲ್ಲಿ ನೋಡುವ ವಿಷಯವೇನೆಂದರೆ, and the same thing is also compared with the life of Gomer, who was an adulterous wife. ಮತ್ತು ಇಸ್ರಾಯೇಲರ ಒಂದು ಜೀವಿತವು ಅಥವಾ ಇಸ್ರಾಯೇಲರು ಒಂದು ಗೋಮೆರನ ಒಂದು ಜೀವಿತಕ್ಕೆ ಹೋಲಿಸಲ್ಪಟ್ಟಿದೆ. So we need to examine from the life of the Israelites and Gomer and examine our lives also. ಇಸ್ರಾಯೇಲರ ಜೀವಿತವನ್ನು ಮತ್ತು ಗೋಮೆರನ ಜೀವಿತವನ್ನು ಹೋಲಿಸಿ ನಮ್ಮ ಒಂದು ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿರೋಣ. In chapter 2 of Hosea, from verse 2 to 23, we see about God's unfaithful people, the Israelites. 2ನೇ ಅಧ್ಯಾಯ 2ನೇ ವಚನದಿಂದ ಮುಂದಕ್ಕೆ ಇಸ್ರಾಯೇಲರು ಅಪನಂಬಿಕಸ್ಥರಾದ ಇಸ್ರಾಯೇಲರ ವಿಷಯವಾಗಿ ನಾವು ಓದುತ್ತೇವೆ. The character of Israelites and the character of Gomer is clearly seen here in this verse.
ಇಸ್ರಾಯೇಲರ ಗುಣಲಕ್ಷಣ ಮತ್ತು ಗೋಮೆರನ ನಾವು ಗುಣಲಕ್ಷಣ ಈ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಬಹುದು. What the main character was the adulterous character in their life that we can read in verse 2. We'll read that. 2ನೇ ಅಧ್ಯಾಯ 2ನೇ ವಚನದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಅವರ ಗುಣಲಕ್ಷಣ ಹೇಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ನಿಮ್ಮ ತಾಯಿಯ ಸಂಗಡ ವಾದಿಸಿರಿ, ಅವಳು ನನ್ನ ಹೆಂಡತಿಯಲ್ಲ, ನಾನು ಅವಳ ಗಂಡನಲ್ಲ. ಅವಳು ಸೂಳೆತನವನ್ನು ತನ್ನ ಮುಖದಿಂದ, ವ್ಯಭಿಚಾರದ ಬೆಡಗನ್ನು ತನ್ನ ಸ್ತನ ಮಧ್ಯದಿಂದ ತೊಲಗಿಸಲಿ. So we see that the adulterous look on her face, that is the adulterous look of the Israelites and the Gomer. ಮತ್ತು ಇಲ್ಲಿ ಇಸ್ರಾಯೇಲರಲ್ಲೂ ಮತ್ತು ಗೋಮೆರರಲ್ಲಿ ಇರುವ ಆ ಒಂದು ವ್ಯಭಿಚಾರಣಿಯಾದ ಒಂದು ನೋಟವನ್ನು ಇಲ್ಲಿ ನಾವು ಗಮನಿಸುತ್ತೇವೆ. So we see about the adulterous look of Israelites also in Jeremiah chapter 3 verse 3. ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದಲ್ಲಿ we'll read that one. Jeremiah chapter 3 verse 3. ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ಕಣ್ಣೆತ್ತಿ ಬೋಳುಗುಡ್ಡಗಳನ್ನು ನೋಡು, ಯಾವುದರಲ್ಲಿ ನಿನ್ನನ್ನು ಕೆಡಿಸಲಿಲ್ಲ. ಅರಬಿಯನ್ನು ಅಡವಿಯಲ್ಲಿ ಹೊಂಚು ಹಾಕುವ ಹಾಗೆ ನೀನು ದಾರಿಯ ಮಗ್ಗುಲಲ್ಲಿ ಅವರಿಗಾಗಿ ಹೊಂಚುತ್ತಾ ಕೂತಿದ್ದಿ. ನಿನ್ನ ಸೂಲೆತನದಿಂದಲೂ ನಿನ್ನ ಕೆಟ್ಟತನದಿಂದಲೂ ದೇಶವನ್ನು ಅಪವಿತ್ರ ಮಾಡಿದ್ದಿ. So you have a brazen look of a prostitute. In this verses, verse 1 to 5 is a picture of Israel as an harlot. 1ನೇ ವಚನದಿಂದ 5ನೇ ವಚನದ ತನಕ ಇಸ್ರಾಯೇಲರು ಅವರು ವ್ಯಭಿಚಾರಿಯಾದ ಇಸ್ರಾಯೇಲರ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸ್ತೇವೆ. This is the same look which is mentioned in Hosea also, the look of Gomer, and God is comparing both their adulterous look. ಹೋಶೇಯನ ಪುಸ್ತಕದಲ್ಲಿಯೂ 2ನೇ ಅಧ್ಯಾಯದಲ್ಲಿ ಗೋಮೆರನ್ನು ಹೋಲಿಸಿ ಅಥವಾ ಇಸ್ರಾಯೇಲರನ್ನು ಗೋಮೆರಿಗೆ ಹೋಲಿಸಿ ಅವರ ಒಂದು ವ್ಯಭಿಚಾರಣಿಯಾದ ಒಂದು ನೋಟವನ್ನು ಇಲ್ಲಿ ನಾವು ಗಮನಿಸುತ್ತೇವೆ. What was the adulterous look which caused God the pain? ಆ ಒಂದು ವ್ಯಭಿಚಾರಣಿಯಾದ ಒಂದು ನೋಟ ದೇವರನ್ನು ದುಃಖಪಡಿಸಿದ ಒಂದು ನೋಯಿಸಿದ ಒಂದು ನೋಟ ಯಾವುದಾಗಿತ್ತು? Jeremiah chapter 2 verse 27. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 27ನೇ ವಚನದಲ್ಲಿ we'll read that. ನನ್ನ ಕಡೆಗೆ ಮುಖ ತಿರುಗಿಸದೆ ಬೆನ್ನು ಮಾಡಿದ್ದಾರೆ, ಆದರೆ ಅವರಿಗೆ ಕೇಡು ಸಂಭವಿಸಿದಾಗ ಎದ್ದು ನಮ್ಮನ್ನು ಉದ್ಧರಿಸು ಎಂದು ಮೊರೆಯಿಡುವರು. So we see that here we see about Israel's unfaithfulness. ಇಸ್ರಾಯೇಲರ ಅಪನಂಬಿಕೆ ಸ್ಥಿತಿಯನ್ನು ಈ ವಾಕ್ಯದಲ್ಲಿ ನೋಡುತ್ತೇವೆ. They had their own ways as an adulterous nation. ಒಂದು ವ್ಯಭಿಚಾರಣಿಯಾದ ಜನಾಂಗವಾಗಿ ಅವರಿಗೆ ತಮ್ಮ ಸ್ವಂತ ಮಾರ್ಗವು ಅನೇಕವಿದ್ದವು. They worship the woods, they worship the stones, and they turned their face from the true God. ಕಲ್ಲು ಮರಗಳನ್ನು ಅವರು ಪೂಜಿಸಿ ದೇವರ ಕಡೆಗೆ ಮುಖ ತೋರಿಸದೆ ಬೆನ್ನು ಮಾಡಿದ್ದಾರೆ. So they were worshiping a Baal god who they thought that he is the God who is bringing them true happiness and blessings. ಬಾಲ್ ದೇವತೆಗಳನ್ನು ಆರಾಧಿಸಿ ನಿಜವಾದ ಒಂದು ಆಶೀರ್ವಾದ ಸಂತೋಷವನ್ನು ತರುವ ದೇವರು ಬಾಲ್ ದೇವರು ಎಂಬುದಾಗಿ ಅರ್ಥ ಮಾಡಿಕೊಂಡು ಅವರು ಜೀವಿಸುತ್ತಿದ್ದರು. They forgot God's true deliverance, and they made themselves God, and they started worshiping the earthly idols. ದೇವರ ಒಂದು ಬಿಡುಗಡೆಯನ್ನು ರಕ್ಷಣೆಯನ್ನು ಅವರು ಮರೆತು ಆ ವಿಗ್ರಹವನ್ನು ಆರಾಧಿಸುವುದಕ್ಕೆ ಪೂಜಿಸುವುದಕ್ಕೆ ಅವರು ಮುಂದಾದರು. As an adulterous nation, they forgot the ultimate source of the true life. ಒಂದು ವ್ಯಭಿಚಾರಣಿಯಾದ ಜನಾಂಗವು ನಿಜವಾದ ಒಂದು ಜೀವವು ಎಲ್ಲಿಂದ ಬರುತ್ತದೆ ಎಂಬುದಾಗಿ ಅವರು ಮರೆತು ಹೋದರು. So they forgot the strength and the deliverance from whom they got it. ಅವರು ಆ ಒಂದು ಬಿಡುಗಡೆಯು ಆ ಒಂದು ಸಂರಕ್ಷಣೆ ಶಕ್ತಿಯು ಎಲ್ಲಿಂದ ಬಂತು ಎಂಬ ಒಂದು ವಿಷಯವನ್ನು ಸಹ ಇಸ್ರಾಯೇಲರು ಮರೆತು ಹೋದರು. Many times also in our life also we tend to forget the true source of our life, our strength and our blessings. ನಮ್ಮ ಒಂದು ನಿಜವಾದ ಒಂದು ಬಲ, ನಮ್ಮ ಜೀವನ ಮತ್ತು ಒಂದು ಆಶೀರ್ವಾದದ ಒಂದು ಸಂಪನ್ಮೂಲ ಯಾರು ಎಂಬುದಾಗಿ ನಾವು ಅನೇಕ ಸಮಯದಲ್ಲಿ ನಾವು ಮರೆತು ಹೋಗುತ್ತೇವೆ. Our comfortable life will divert ourselves from the true God,
and will try to self-dependent. ನಮ್ಮ ಅನುಕೂಲವಾದ ಒಂದು ಜೀವಿತವು ನಾವು ನಮ್ಮ ಮೇಲೆ ಆತುಕೊಂಡು ದೇವರನ್ನು ಬಿಟ್ಟು ಬಿಡುವುದಕ್ಕೆ ಅದು ಕೆಲವು ಸಮಯ ಅದು ಮಾರ್ಗ ಮಾಡುತ್ತದೆ. The Israelites, they started depending on their own earthly idols which they created. ಇಸ್ರಾಯೇಲರು ಸಹ ಒಂದು ಭೌತಿಕವಾದ ಒಂದು ವಿಗ್ರಹದ ಮೇಲೆ ಆತುಕೊಳ್ಳುವ ಹಾಗೆ ಅವರು ಪ್ರಾರಂಭಿಸಿದರು. That is the condition of Israelites as an harlot. ಒಂದು ಇಸ್ರಾಯೇಲ್ ಜನರು ವ್ಯಭಿಚಾರಿಣಿ ಆಗಿ ಇಂಥ ಒಂದು ಸ್ಥಿತಿಯಲ್ಲಿ ಅವರಿದ್ದರು. And that is the same thing. Gomer also was dependent on her own efforts as an harlot. ಗೋಮೆರಲು ಸಹ ಒಂದು ವ್ಯಭಿಚಾರಿಣಿ ಆಗಿ ತನ್ನ ಒಂದು ಸ್ವಂತ ಒಂದು ಜೀವಿತದ ಅಥವಾ ಆಕೆ ತನ್ನ ಮೇಲೆ ಆತುಕೊಂಡು ಜೀವಿಸುತ್ತಿದ್ದಳು. Second one, Jeremiah chapter 3 verse 3. ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದಲ್ಲಿ ಮೊದಲನೇ ಭಾಗದಲ್ಲಿ ನಾವು ಓದುವ ಒಂದು ಸಂಗತಿ ಏನಂದ್ರೆ, ಆದ ಕಾರಣ ಅದಮಲಗೆ ಅಡ್ಡಿಯಾಯಿತು, ಹಿಂಗಾರು ಆಗಲಿಲ್ಲ, ಆದ್ರೂ ನೀನು ಸೂಲೆಯ ಮುಖವುಳ್ಳವಳಾಗಿ ನಾಚಿಕೆಗೆಟ್ಟಿದ್ದಿ. So here we see that God is withholding the rain for Israel because of Israel's unfaithfulness. ಇಸ್ರಾಯೇಲರ ಒಂದು ಅಪನಂಬಿಕಸ್ತೆಯ ದೆಸೆಯಿಂದ ದೇವರು ಮಳೆ ಬರದ ಹಾಗೆ ಆತನು ಮಾಡಿದನು. God is punishing them because they live by their own means. ಇಸ್ರಾಯೇಲರು ತಮ್ಮ ಒಂದು ಸ್ವಂತ ಮಾರ್ಗದಲ್ಲಿ ಜೀವಿಸಿದ ಕಾರಣ ದೇವರು ಅವರನ್ನು ಶಿಕ್ಷಿಸಿದನು. So God is bringing dryness in their life. That is a wilderness experience in their life. ದೇವರು ಇಸ್ರಾಯೇಲರಲ್ಲಿ ಒಂದು ಬರಿದಾದ ಅಥವಾ ಒಂದು ಒಣಗಿ ಹೋದ ಒಂದು ಸ್ಥಿತಿಯನ್ನು ಆತನು ಬರಮಾಡುತ್ತಿದ್ದಾನೆ. So they faced dryness in their life, and we see the same thing in Hosea chapter 2 verse 3 also. ಹೋಶೇಯನ ಪುಸ್ತಕ 2ನೇ ಅಧ್ಯಾಯ 3ನೇ ವಚನದಲ್ಲಿ ಆ ಒಂದು ಅದೇ ಸಂಗತಿಯನ್ನು ನಾವು ಅಲ್ಲಿ ನೋಡುತ್ತೇವೆ. I will make her like desert. ಅವರನ್ನು ಮರುಭೂಮಿಯ ಸ್ಥಿತಿಗೆ ನಾನು ತರುವೆನು ಎಂಬುದಾಗಿ. So Hosea, Gomer also is facing dryness in her life because she is not having true love. ಗೋಮೆರಲು ಸಹ ನಿಜವಾದ ಪ್ರೀತಿ ಇಲ್ಲದ ಒಂದು ಕಾರಣದಿಂದ ಆಕೆಯ ಜೀವಿತದಲ್ಲಿಯೂ ಸಹ ಒಂದು ಒಣಗಿ ಹೋದ ಅಥವಾ ಒಂದು ಮರುಭೂಮಿಯ ಒಂದು ಸ್ಥಿತಿಯು ಉಂಟಾಗಿದೆ. She forsakes her true love in Hosea, and now she is experiencing this wilderness experience. ಗೋಮೆರಲು ವಶೆಯಲ್ಲಿರುವ ನಿಜವಾದ ಒಂದು ಪ್ರೀತಿಯನ್ನು ಆಕೆ ಬಿಟ್ಟುಬಿಟ್ಟಲು ಈಗ ಒಂದು ಮರುಭೂಮಿಯ ಒಂದು ಸ್ಥಿತಿಯಲ್ಲಿ ಆಕೆ ಹಾದು ಹೋಗುತ್ತಿದ್ದಾಳೆ. She tried to live on her own, and now she is facing the dryness in her life. ತನ್ನ ಸ್ವಂತ ಮಾರ್ಗದಲ್ಲಿ ಜೀವಿಸಬೇಕೆಂಬುದಾಗಿ ಆಕೆ ಹೋಗಿ ಈಗ ಒಂದು ಮರುಭೂಮಿಯ ಒಂದು ಸ್ಥಿತಿ ಅಥವಾ ಒಂದು ನೀರಡಿಕೆಯಿಂದ ಇರುವ ಒಂದು ಸ್ಥಿತಿ ಆಕೆಯ ಜೀವಿತದಲ್ಲಿ. It's a clear warning for us. If we live a life of an harlotry, we will also face dryness or wilderness experience in our life. ಇದು ನಮಗಿರುವ ಒಂದು ಸ್ಪಷ್ಟವಾದ ಒಂದು ಎಚ್ಚರಿಕೆ ಆಗಿದೆ. ನಾವು ಸಹ ನಮ್ಮ ಸ್ವಂತ ಒಂದು ಮಾರ್ಗಗಳಲ್ಲಿ ನಮ್ಮ ಮೇಲೆ ಆತ್ಕೊಂಡು ಜೀವಿಸುವುದಾದ್ರೆ ಮರುಭೂಮಿ ಅಥವಾ ನೀರಡಿಕೆಯಾದ ಒಂದು ಸ್ಥಿತಿ ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. God will stop the blessings, God will stop the rain, God will stop the provisions in our life if we turn away from God. ದೇವರನ್ನು ಬಿಟ್ಟು ನಾವು ದೂರ ಹೋಗುವುದಾದ್ರೆ ನಮ್ಮ ಮೇಲೆ ಬರುವ ಒಂದು ಆಶೀರ್ವಾದ ಒಂದು ಸಂಗತಿ ಎಲ್ಲವೂ ದೇವರು ಆತನು ನಿಲ್ಲಿಸುವಂತನಾಗಿರ್ತಾನೆ. Third thing we see in Jeremiah chapter 3 verse 3, the second part, yet you have a brazen look of a prostitute, you refuse to blush with shame. ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದಲ್ಲಿ, ಆದರೂ ನೀನು ಸೂಲೆಯ ಮುಖವುಳ್ಳವಳಾಗಿ ನಾಚಿಕೆಗೆಟ್ಟಿದ್ದಿ. Here we see that they refuse to be ashamed. ಇಲ್ಲಿ ನಾಚಿಕೆಗೆಟ್ಟಿದೆ ಎಂಬುದಾಗಿ ನಾವು ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ. So they were not shameful of the act, the behavior they were having towards these earthly idols. ಇಸ್ರಾಯೇಲರು ಆ ಒಂದು ವಿಗ್ರಹ ಆರಾಧನೆ ಮಾಡುತ್ತಿರುವಾಗ ಆ ಒಂದು ಅಸಹ್ಯವಾದ ವಿಷಯಗಳನ್ನು ಮಾಡುವಾಗ ಅವರಿಗೆ ಯಾವ ಒಂದು ನಾಚಿಕೆಯೂ ಅವರಲ್ಲಿ ಇರಲಿಲ್ಲ. This shows it is a symbol of their pride in their life. ಇದು
ಅವರ ಜೀವಿತದಲ್ಲಿರುವ ಹೆಮ್ಮೆಯ ವಿಷಯವಾಗಿ ನಾವು ಅದು ತೋರಿಸಿಕೊಡುತ್ತದೆ. So Israelites thought they can do anything and everything in their own life, but they failed many times in their life. ಇಸ್ರಾಯೇಲರು ತಮ್ಮ ಜೀವಿತದಲ್ಲಿ ಅವರು ಏನು ಬೇಕಾದರೂ ಮಾಡಬಹುದೇ ಎಂಬುದಾಗಿ ಅವರು ಆಲೋಚಿಸಿದ್ರು. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಅವರು ಸೋತು ಹೋದರು. They refused to come to the true and living God with repentance and with humbleness in their life. ದೀನ ಸ್ವಭಾವದಿಂದ ಪಶ್ಚಾತ್ತಾಪದಿಂದ ನಿಜವಾದ ದೇವರ ಕಡೆಗೆ ಅವರು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. Rather, they came pridefully in God's presence. ಆದ್ರೆ ಬದಲಾಗಿ ಅವರು ಹೆಮ್ಮೆಯಿಂದ ದೇವರ ಸನ್ನಿಧಾನಕ್ಕೆ ಬಂದರು. And it resulted in anger towards God. ಆದ್ರೆ ಆ ಒಂದು ವಿಷಯವು ದೇವರಿಗೆ ಕೋಪವನ್ನು ಉಂಟು ಮಾಡಿತು. The verse 4 and 5 we see about their anger towards God because they didn't had the blessings. 4 ಮತ್ತು 5ನೇ ವಚನಗಳಲ್ಲಿ ಅಲ್ಲಿ ಅವರಿಗೆ ಆಶೀರ್ವಾದ ಇಲ್ಲದೆ ಇರುವ ಒಂದು ಕಾರಣದಿಂದ ಅಲ್ಲಿ ಒಂದು ಅವರ ಕೋಪವು ಅಲ್ಲಿ ನಾವು ನೋಡುತ್ತೇವೆ. Their pride resulting into anger. ಅವರ ಒಂದು ಹೆಮ್ಮೆ ಅದು ಕೋಪಕ್ಕೆ ಅದು ನಡೆಸಿತು. Pride and anger because of their adulterous character in their life. ಅವರಲ್ಲಿ ಒಂದು ವ್ಯಭಿಚಾರನೆಯ ಒಂದು ಗುಣಲಕ್ಷಣ ಇದ್ದದ್ರಿಂದ ಅವರಲ್ಲಿ ಹೆಮ್ಮೆ ಮತ್ತು ಕೋಪವನ್ನು ನಾವು ನೋಡುತ್ತೇವೆ. In Proverbs chapter 16 verse 18 we read that pride goeth before destruction and an haughty spirit before the fall. ಜ್ಞಾನೋಕ್ತಿಗಳ ಪುಸ್ತಕ 16 verse 18. 16ನೇ ಅಧ್ಯಾಯ 18ನೇ ವಚನ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಚನ. It says that pride goeth before destruction and an haughty spirit before a fall. Verse 18. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ is it 16:18? 16:18. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಚನ. ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು ಎಂಬುದಾಗಿ. So because of their adulterous character, so many times because of their pride, and they were angry before God because they didn't had the blessings. ಇಸ್ರಾಯೇಲರು ತಮ್ಮ ಜೀವಿತದಲ್ಲಿ ಯಾವ ಒಂದು ಆಶೀರ್ವಾದ ಇಲ್ಲದ ಒಂದು ಕಾರಣದಿಂದ ಅವರು ಹೆಮ್ಮೆ ಅವರಿಗೆ ಇತ್ತು ಮತ್ತು ಹೆಮ್ಮೆಯಿಂದ ಕೋಪವೂ ಸಹ ಉಂಟಾಯಿತು. So that's how in the life of Israelites, because of their adulterous character, God clearly spoke to them that what they were doing was evil before God. ಇಸ್ರಾಯೇಲರು ಅವರು ತಮ್ಮ ಒಂದು ಕೋಪದಿಂದ ಹೆಮ್ಮೆಯಿಂದ ಅವರು ಅಸಹ್ಯವಾದ ಒಂದು ವಿಷಯಗಳನ್ನು ಮಾಡುತ್ತಿದ್ದಾರೆ ಎಂಬುದಾಗಿ ದೇವರು ಅವರಿಗೆ ಸ್ಪಷ್ಟವಾಗಿ ಅವರಿಗೆ ತಿಳಿಸಿಕೊಟ್ಟನು. In Jeremiah chapter 3 verse 5 the end we see that God is clearly telling them that you do all the evil you can. So God is telling them clearly that their own way for themselves was evil before God. ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 5ನೇ ವಚನದಲ್ಲಿ 2ನೇ ಭಾಗದಲ್ಲಿ ಈಗೋ ನೀನು ಹೀಗೆ ಮಾತಾಡಿದರೇನು, ದುಷ್ಕೃತಿಗಳನ್ನು ನಡೆಸಿ ಕೃತಾರ್ಥಲಾಗಿದ್ದಿ ಎಂಬುದಾಗಿ. And the next thing is, so whatever blessings God has given, they used as they like on their own. ಮತ್ತು ದೇವರು ಅವರಿಗೆ ಆಶೀರ್ವಾದವನ್ನು ಉಂಟು ಮಾಡಿದ ವಿಷಯಗಳನ್ನು ಅವರಿಗೆ ತಮ್ಮ ಇಷ್ಟ ಬಂದ ಹಾಗೆ ಅವರು ಉಪಯೋಗಿಸಿಕೊಂಡರು. In Hosea chapter 2 verse 8 we read that so they use the blessings of God for Baal worship. ಓಶನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಅವರನ್ನು ಆಶೀರ್ವದಿಸಿದನು, ಆ ಆಶೀರ್ವಾದವನ್ನು ಬಾಲ್ ದೇವತೆಗಳಿಗಾಗಿ ಅವರು ಉಪಯೋಗಿಸಿಕೊಂಡರು ಎಂಬುದಾಗಿ. They thought that Baal is a earthly god who is responsible for all the rain. ಬಾಲ್ ದೇವತೆಯು ಆ ಒಂದು ಭೂಮಿಯ ಮೇಲೆ ಬರುವ ಎಲ್ಲಾ ಒಂದು ಮಳೆಗೆ ಕಾರಣ ಎಂಬುದಾಗಿ ಅವರ ಒಂದು ಆಲೋಚನೆಯಾಗಿತ್ತು. And we'll read that one verse 8. 8ನೇ ವಚನ. ತನ್ನ ಧಾನ್ಯ ದ್ರಾಕ್ಷಾರಸ ತೈಲಗಳು ನನ್ನಿಂದ ದೊರೆತವುಗಳೆಂದು ಬಾಲನ ಪೂಜೆಗೆ ಉಪಯೋಗಿಸಿದ ಬೆಳ್ಳಿ ಬಂಗಾರಗಳು ನನ್ನ ಧಾರಾಳವಾದ ವರವೆಂದು ಅವಳಿಗೆ ತಿಳಿಯದು. So they thought that they used their blessing, the grain, the wine, and the oil, and they related them and used for Baal. ಅಲ್ಲಿ ಧಾನ್ಯ ದ್ರಾಕ್ಷ ರಸ ತೈಲ
ಇವೆಲ್ಲವುಗಳನ್ನು ಬಾಲನ ಪೂಜೆಗೆ ಉಪಯೋಗಿಸಿದರು. They did not recognize the true source of their blessing. ಅವರ ಒಂದು ಆಶೀರ್ವಾದವು ಎಲ್ಲಿಂದ ಬಂತು ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. Even using God's provision for other things, for the worldly things, it was the sin and their character of their adulterous character. ದೇವರ ಆಶೀರ್ವಾದವನ್ನು ಸಹ ಅವರು ಒಂದು ವಿಗ್ರಹ ಆರಾಧನೆಗೆ ಅಥವಾ ತಪ್ಪಾದ ಒಂದು ವಿಷಯಗಳಿಗೆ ಅವರು ಅರ್ಥ ಮಾಡಿಕೊಂಡರು. ಇದು ವ್ಯಭಿಚಾರನೆಯಾದ ಒಂದು ಗುಣಲಕ್ಷಣ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Israelites, they were unfaithful, they were adulterous towards God. ಇಸ್ರಾಯೇಲರು ದೇವರ ವಿರುದ್ಧವಾಗಿ ವ್ಯಭಿಚಾರ ಮಾಡಿದಂತ ಜನಾಂಗವಾಗಿದ್ದರು, ಅಪನಂಬಿಕಸ್ಥರಾದ ಜನಾಂಗವಾಗಿದ್ದರು. Many times we also think that we are not that bad, we are not forsaking God, we are not having idol worship, we are not we are so and so, we can think of ourselves, but we need to examine our life. ನಾವು ನಮ್ಮ ವಿಷಯವಾಗಿ ನಾವು ಹೆಚ್ಚಳ ಪಡುವುದುಂಟು. ನಾವು ಇಸ್ರಾಯೇಲರ ಹಾಗೆ ಅಲ್ಲ, ನಾವು ಅವರಿಗಿಂತ ಉತ್ತಮರು, ನಾವು ವಿಗ್ರಹ ಆರಾಧನೆ ಮಾಡುವವರಲ್ಲ ಎಂಬುದಾಗಿ ನಾವು ಅನೇಕ ಬಾರಿ ನಾವು ಆಲೋಚಿಸುವುದುಂಟು. ಆದ್ರೆ ನಾವು ನಮ್ಮ ಜೀವಿತವನ್ನೇ ನಾವು ಪರೀಕ್ಷಿಸಿಕೊಳ್ಳುವವರಾಗಿರಬೇಕು. So are we having that adulterous life by giving the priorities of ourselves and to the world? ಆ ಒಂದು ಪ್ರಾತಿನಿಧ್ಯವನ್ನು ನಮಗೆ ಮತ್ತು ಈ ಲೋಕಕ್ಕೆ ಕೊಟ್ಟು ಆ ರೀತಿಯಾದ ವ್ಯಭಿಚಾರಣವನ್ನು ನಾವು ಮಾಡುತ್ತಿದ್ದೀವ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. The result of their adulterous life we see in verse 13 of Hosea chapter 2. ಹೋಶೇಯನ ಪುಸ್ತಕ 2ನೇ ಅಧ್ಯಾಯ 3ನೇ ವಚನದಲ್ಲಿ ಅವರ ವ್ಯಭಿಚಾರಣೆಯ ಒಂದು ಕಾರ್ಯದಿಂದ ಉಂಟಾದ ಒಂದು ಪರಿಣಾಮ ಅಥವಾ ಒಂದು ಫಲಿತಾಂಶ ಏನೆಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. 13ನೇ ವಚನದಲ್ಲಿ, ಅವಳು ನನ್ನನ್ನು ಮರೆತು ಮೂಗುತಿ ಮೊದಲಾದ ಒಡವೆಗಳಿಂದ ತನ್ನನ್ನು ಸಿಂಗರಿಸಿಕೊಂಡು ಮೆಂಡರ ಹಿಂದೆ ಹೋಗಿ ಬಾಲ್ ದೇವತೆಗಳ ಉತ್ಸವ ದಿನಗಳಲ್ಲಿ ಧೂಪ ಹಾಕಿದ್ದಕ್ಕೆ ನಾನು ಅವಳನ್ನು ದಂಡಿಸುವೆನು, ಇದು ಯೆಹೋವನ ನುಡಿ. The result is forgetting God in their life. ಅದರ ಫಲಿತಾಂಶ ಏನೆಂಬುದಾಗಿ ನೋಡುವಾಗ ಇಸ್ರಾಯೇಲರು ತಮ್ಮ ಜೀವಿತದಲ್ಲಿ ದೇವರನ್ನು ಮರೆತು ಹೋದರು. So they forgot God and they turned towards the idol worship. ದೇವರನ್ನು ಮರೆತು ವಿಗ್ರಹ ಆರಾಧನೆ ಹಿಂದೆ ಹೋದರು. Not only idol worship, they started pushing their own motives in their life. ವಿಗ್ರಹ ಆರಾಧನೆ ಮಾತ್ರವಲ್ಲದೆ ಅವರು ತಮ್ಮ ಜೀವಿತದಲ್ಲಿರುವ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಅವರು ಮುಂದಾದರು. What was God's response of Israelites forgetting Him? ಇಸ್ರಾಯೇಲರು ದೇವರನ್ನು ಮರೆತು ಹೋದಾಗ ದೇವರ ಒಂದು ಪ್ರತಿಕ್ರಿಯೆ ಏನಾಗಿತ್ತು? God is merciful. Now God is trying to bring them back unto Himself. ದೇವರು ಆತನು ಕರುಣೆ ಉಳ್ಳವನಾಗಿದ್ದಾನೆ. ಇಸ್ರಾಯೇಲರನ್ನು ತನ್ನ ಕಡೆಗೆ ಬರಬೇಕೆಂದು ಆತನು ಪ್ರಯತ್ನಿಸುತ್ತಿದ್ದಾನೆ. And we see that in verse 14 onwards till 23, God is trying to bring the Israelites back. We'll read verse 14 first. 4ನೇ ವಚನದಿಂದ 23ನೇ ವಚನ ತನಕ ದೇವರು ಇಸ್ರಾಯೇಲರನ್ನು ಪುನಃ ಸೇರಿಸಿಕೊಳ್ಳುವ ಒಂದು ವಿಷಯವನ್ನು ನಾವು ನೋಡುತ್ತೀವಿ. 14ನೇ ವಚನದಲ್ಲಿ, ಆಹಾ, ನಾನು ಅವಳನ್ನು ಒಲಿಸಿ ಅಡವಿಗೆ ಕರೆಕೊಂಡು ಹೋಗಿ ಅವಳೊಂದಿಗೆ ಹೃದಯಾಂಗಮವಾಗಿ ಮಾತಾಡುವೆನು. God says that I'm going to allure her. ನಾನು ಅವಳನ್ನು ಒಲಿಸಿ ಅಡವಿಗೆ ಕರೆಕೊಂಡು ಹೋಗಿ. And God is leading them into the wilderness experience, and He is not leaving them there itself, but in the end we see that God is speaking tenderly to her. ದೇವರು ಇಸ್ರಾಯೇಲರನ್ನು ಒಂದು ಮರುಭೂಮಿಯ ಒಂದು ಸ್ಥಿತಿಗೆ ಕರೆಕೊಂಡು ಹೋಗುತ್ತಿದ್ದಾನೆ. ಆದ್ರೆ ಅವರನ್ನು ಅಲ್ಲಿಗೆ ಬಿಡುವುದಿಲ್ಲ. ಆದ್ರೆ ಅವರೊಂದಿಗೆ ಒಂದು ಹೃದಯಾಂಗವಾಗಿ ಮಾತನಾಡುವ ಒಂದು ವಿಷಯವನ್ನು ನಾವು ನೋಡುತ್ತೇವೆ. God is using their wilderness experience to restore them back. ದೇವರು ಇಸ್ರಾಯೇಲರ ಒಂದು ಮರುಭೂಮಿಯ ಒಂದು ಸ್ಥಿತಿಯನ್ನು ಉಪಯೋಗಿಸಿಕೊಂಡು ಅವರನ್ನು ಪುನಃ ಸ್ಥಾಪಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾನೆ. We see the closeness of God towards the Israelites, that He speaks tenderly to her. So tenderly means He is very close to them and He is speaking to them. ವಾಕ್ಯದಲ್ಲಿ ಅವಳೊಂದಿಗೆ ಹೃದಯಾಂಗವಾಗಿ ಮಾತನಾಡುವನು. ಇಲ್ಲಿ ದೇವರು ಅವರೊಂದಿಗೆ ಮೃದುವಾಗಿ ಹತ್ತಿರದಿಂದ ಮೃದುವಾಗಿ ಮಾತನಾಡುವ ಒಂದು ಸಂಗತಿಯನ್ನು ಇಲ್ಲಿ ಗಮನಿಸುತ್ತೇವೆ. So and in verse 15 we see that in the second part
and there she will respond as in the days of the youth, as in the days she came out of Egypt. 15ನೇ ವಚನದಲ್ಲಿ ಎರಡನೇ ಭಾಗ, ಆ ಯೌವನದಲ್ಲಿ ಐಗುಪ್ತ ದೇಶದೊಳಗಿಂದ ಹೊರಟು ಬಂದ ದಿನದಲ್ಲಿ ಇದ್ದಂತೆ ಅಲ್ಲಿ ಒಳುಮೆಯಿಂದಿರುವಳು ಎಂಬುದಾಗಿ. So in Exodus chapter 15 we see about the deliverance, Israelites deliverance from Pharaoh, and God brought them through the Red Sea. ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರನ್ನು ಫರೋವನ ಒಂದು ಆಳ್ವಿಕೆಯಿಂದ ಬಿಡಿಸಿ ಆ ಒಂದು ಕೆಂಪು ಸಮುದ್ರದ ಬಳಿಗೆ ಕರೆತಂದು ಅಲ್ಲಿಂದ ಹೇಗೆ ಅವರನ್ನು ಬಿಡಿಸಿದೆನೆಂಬುದಾಗಿ ನೋಡುತ್ತೇವೆ. We see that their deliverance from slavery, ಆ ಒಂದು ಗುಲಾಮತ್ವದಿಂದ ಅವರನ್ನು ದೇವರು ಬಿಡುಗಡೆಯನ್ನು ಮಾಡಿದನು. and as they experienced that miracle in the Red Sea, they sang a song towards God. ಆ ಒಂದು ಕೆಂಪು ಸಮುದ್ರದಿಂದ ಅವರಿಗೆ ದಾಟಿ ಅವರಿಗೆ ಬಿಡುಗಡೆ ಆದಾಗ ಆ ದೇವರನ್ನು ಕೊಂಡಾಡುವ ರೀತಿಯಲ್ಲಿ ಅವರಿಗೆ ಸ್ತೋತ್ರ ಗೀತವನ್ನು ಹಾಡಿದರು. So God is telling them that He will restore them back, and He will bring that experience back in their life. ಆದರೆ ದೇವರು ಇಲ್ಲಿ ಅವರಿಗೆ ಹೇಳುವುದೇನೆಂದ್ರೆ ಅವರನ್ನು ಪುನರ್ಸ್ಥಾಪಿಸಿ ಆ ಒಂದು ಅನುಭವವನ್ನು ತಿರುಗಿ ಬರಮಾಡುವನು ಎಂಬುದಾಗಿ. In verse 15, first part, we see that I will give back her vineyards, that God is telling that He will bless them. 15ನೇ ವಚನ ಮೊದಲನೇ ಭಾಗದಲ್ಲಿ ಅವಳ ದ್ರಾಕ್ಷಿಯ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂದಕ್ಕೆ ಕೊಡುವನು ಎಂಬುದಾಗಿ, ಆದರೆ ದೇವರು ಅವರನ್ನು ಪುನರ್ಸ್ಥಾಪಿಸುವನು. And we'll also see about a new relationship which they will have with God. ಮತ್ತು ದೇವರೊಂದಿಗೆ ಇರುವ ಹೊಸ ಸಂಬಂಧದ ವಿಷಯವಾಗಿ ನಾವು ಅಲ್ಲಿ ನೋಡ್ತೇವೆ. Verse 16, 16ನೇ ವಚನದಲ್ಲಿ, ಯೆಹೋವನು ಎಂತೆನ್ನುತ್ತಾನೆ, ಆ ಕಾಲದಲ್ಲಿ ನೀನು ನನ್ನನ್ನು ಇನ್ನೂ ಬಾಲಿ ಅನ್ನದೆ ಈಶಿ ಅನ್ನುವಿ. So he says that they will call God Ishi. Ishi means it means my husband. ಇಲ್ಲಿ ಅವರು ನನ್ನನ್ನು ಈಶಿ ಅನ್ನುವೆ ಅಂದರೆ ಎನ್ನಿನಿಯನೇ ಎಂಬುದಾಗಿ ಕನ್ನಡದಲ್ಲಿ ಇಲ್ಲಿ ಓದುತ್ತೇವೆ. And Bali means a ruler or the owner. ಬಾಲಿ ಎಂಬುದಾಗಿ ಅದರ ಅರ್ಥವೇನೆಂದ್ರೆ ಒಬ್ಬ ಆಳ್ವಿಕೆ ಮಾಡುವನು ಅಥವಾ ಯಜಮಾನನು ಎಂಬುದಾಗಿ. So here we see a new relationship of Israelites with God. ಇಲ್ಲಿ ಇಸ್ರಾಯೇಲರಿಗೆ ದೇವರೊಂದಿಗೆ ಇರುವ ಹೊಸ ಸಂಬಂಧವನ್ನು ಇಲ್ಲಿ ಗಮನಿಸುತ್ತೇವೆ. A close relationship which is said as my husband rather than a ruler. ಇಲ್ಲಿ ಒಂದು ಹತ್ತಿರವಾದ ಒಂದು ಸಂಬಂಧ ಈಶಿ ಅಥವಾ ಎನ್ನಿನಿಯನೇ ಎಂಬುದಾಗಿ. The new relationship is a picture of close affection and togetherness. ಒಂದು ಹೊಸ ಸಂಬಂಧ ಅದು ತೋರಿಸುವ ಚಿತ್ರವೇನೆಂದ್ರೆ ಅಲ್ಲಿರುವ ಪ್ರೀತಿ ಮತ್ತು ಅಲ್ಲಿರುವ ಹತ್ತಿರವಾದ ಸಂಬಂಧ. God is having this great plan of restoration, even though they were independent, they were selfish, they were prideful, they were with anger, but God is providing them the restoration. ಇಸ್ರಾಯೇಲರು ಅವರು ಹೆಮ್ಮೆ ಉಳ್ಳವರಾಗಿಯೂ ಕೋಪ ಉಳ್ಳವರಾಗಿಯೂ ಅವರು ಇದ್ದಾಗಲೂ ಸಹ ದೇವರಿಗೆ ಅಸಹ್ಯವಾದ ವಿಷಯಗಳನ್ನು ಮಾಡುತ್ತಿರುವಾಗಲೂ ಸಹ ದೇವರು ಇಸ್ರಾಯೇಲರನ್ನು ಹೇಗೆ ಪುನರ್ಸ್ಥಾಪಿಸಬೇಕೆಂಬ ಯೋಜನೆಯನ್ನು ಇಲ್ಲಿ ವಾಕ್ಯಗಳಲ್ಲಿ ನೋಡುತ್ತೇವೆ. And God wanted Hosea to demonstrate this God's grace and love towards the Israelites. ಹೋಶೇಯನು ದೇವರ ಕೃಪೆ ಮತ್ತು ಪ್ರೀತಿ ಏನೆಂಬುದಾಗಿ ದೃಷ್ಟಾಂತವಾಗಿ ತೋರಿಸಬೇಕೆಂಬುದಾಗಿ ತೋರಿಸುವವನಾಗಿರ್ತಾನೆ. And we'll go back to chapter 3. ಮೂರನೇ ಅಧ್ಯಾಯಕ್ಕೆ ನಾವು ಬರುವಾಗ here we see that God is telling Hosea to bring Gomer back unto himself. ಇಲ್ಲಿ ದೇವರು ಹೋಶೇಯನಿಗೆ ಹೇಳುವುದೇನೆಂದ್ರೆ ಗೋಮೆರಳನ್ನು ಹಿಂತಿರುಗಿ ಕರೆಕೊಂಡು ಬರಬೇಕೆಂಬುದಾಗಿ. We see about the wonder of the redeeming love which is God is telling from the life of Hosea. ದೇವರು ಹೋಶೇಯನ ಜೀವಿತದ ಮೂಲಕ ಆತನು ಬಿಡುಗಡೆ ಮಾಡುವ ಪ್ರೀತಿಯ ವಿಷಯವಾಗಿ ಅಲ್ಲಿ ಆತನು ತಿಳಿಸುವುದಕ್ಕೆ ಬಯಸುತ್ತಿದ್ದಾನೆ. Gomer is a picture of a lost sinner. ಗೋಮೆರಳು ಕಳೆದು ಹೋದ ಪಾಪಿಗೆ ಚಿತ್ರವಾಗಿದ್ದಾಳೆ. And Hosea is a picture of God's redeeming love, that is through it's a picture of Christ love on the cross of Calvary. ಆದ್ರೆ ಹೋಶೇಯನು ಆತನು ಕರ್ತನಿಗೆ ಕ್ರಿಸ್ತನಿಗೆ ಆ ಬಿಡುಗಡೆ ಮಾಡುವ ಪ್ರೀತಿಯಿಂದ ಬಿಡುಗಡೆ ಮಾಡುವ ಕ್ರಿಸ್ತನಿಗೆ ಚಿತ್ರವಾಗಿದ್ದಾನೆ. We'll read verse 1.
Hosea chapter 3 verse 1. ಹೊಷನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ನನಗೆ ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡು ದೀಪ ದ್ರಾಕ್ಷಿಯ ಅಡೆಗಳನ್ನು ಪ್ರೀತಿಸುವ ಇಸ್ರಾಯೇಲರನ್ನು ಯೆಹೋವನು ಪ್ರೀತಿಸುವ ಪ್ರಕಾರ ನೀನು ಮೆಂಡನಿಗೆ ಪ್ರಿಯಳು ವ್ಯಭಿಚಾರಸ್ಥಳು ಆದ ಹೆಂಗಸನ್ನು ಪ್ರೀತಿಸುತ್ತಾ ಬಾ ಎಂದು ಅಪ್ಪಣೆ ಕೊಡಲು. Here we see that in spite of Gomer's rejection, God commands Hosea to go and love that woman. ಇಲ್ಲಿ ಹೊಷೆಯನ್ನು ದೇವರು ಹೊಷೆನಿಗೆ ಆಜ್ಞಾಪಿಸುತ್ತಾನೆಂದ್ರೆ, ಗೋಮೇರನ್ನು ಬಿಟ್ಟು ಹೋದರೂ ಸಹ ನೀನು ಹೋಗಿ ಆಕೆಯನ್ನು ಪ್ರೀತಿಸು ಎಂಬುದಾಗಿ. Show again how much you love her. God is commanding Hosea. ದೇವರು ಹೊಷಾಯನಿಗೆ ಆಜ್ಞಾಪಿಸುವುದನೆಂದ್ರೆ, ನೀನು ಎಷ್ಟರ ಮಟ್ಟಿಗೆ ಗೋಮೇರನನ್ನು ಪ್ರೀತಿಸುತ್ತಿದ್ದಿ ಎಂಬುದಾಗಿ ತೋರಿಸು ಎಂಬುದಾಗಿ. She is a woman who loves other men, but still she is guilty of her adultery. ಗೋಮೇರನು ಆಕೆ ವ್ಯಭಿಚಾರಣೆ ಮಾಡುವ ಒಬ್ಬ ಸ್ತ್ರೀಯು ಮತ್ತು ಇತರ ಒಂದು ಪುರುಷರನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿ ಆಗಿದ್ದಳು. But Hosea is going after her because he loves her. ಆದ್ರೆ ಹೊಷೆಯನು ಗೋಮೇರನ ಮೇಲೆ ಇರುವ ಪ್ರೀತಿಯ ಒಂದು ದೆಸೆಯಿಂದ ಆಕೆಯನ್ನು ಹುಡುಕಿ ಹೋಗುವುದನ್ನು ನಾವಿಲ್ಲಿ ನೋಡುತ್ತೇವೆ. Before she fell into sin, and still when she is in sin, Hosea is loving her. ಗೋಮೇರನು ಆಕೆ ಪಾಪದಲ್ಲಿ ಬಿದ್ದವಳಾಗಿದ್ದಳು. ಆಕೆಯು ಪಾಪದಲ್ಲಿ ಇದ್ದಾಗಲೂ ಸಹ ಹೊಷಾಯನು ಆಕೆಯನ್ನು ಪ್ರೀತಿಸುವುದನ್ನು ಇಲ್ಲಿ ಗಮನಿಸುತ್ತೇವೆ. Hosea's love is so great that he is willing to do anything to bring her back unto himself. ಹೊಷಾಯನ ಪ್ರೀತಿ ಎಷ್ಟು ಶ್ರೇಷ್ಠವಾಗಿದೆ ಎಂಬುದಾಗಿ ನೋಡುವಾಗ ಆಕೆಯನ್ನು ಕರೆತರುವುದಕ್ಕಾಗಿ ಆತನು ಏನು ಮಾಡುವುದಕ್ಕೂ ಆತನು ಸಿದ್ಧನಾಗಿದ್ದನು. So what a great picture, amazing picture of God's love towards the sinner. ಇಲ್ಲಿ ಒಬ್ಬ ಪಾಪಿಯ ಮೇಲೆ ಇರುವ ಒಂದು ಪ್ರೀತಿ, ಎಷ್ಟು ದೇವರು ಒಬ್ಬ ಪಾಪಿಯ ಮೇಲೆ ಇರುವ ಒಂದು ಪ್ರೀತಿಯನ್ನ ವಿಷಯವಾಗಿ ಇಲ್ಲಿ ನಾವು ಗಮನಿಸ್ತೇವೆ. No one had to tell God to love us and restore us back. ದೇವರು ಯಾರು ದೇವರಿಗೆ ನಮ್ಮನ್ನು ಪ್ರೀತಿಸಿ ಪುನಃಸ್ಥಾಪಿಸಬೇಕೆಂಬುದಾಗಿ ಯಾರು ಹೇಳಲಿಲ್ಲ. He loved us when we choose to do sin, to live a sinful life. ನಾವು ಪಾಪದ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಒಂದು ಆಯ್ಕೆಯನ್ನು ಮಾಡಿ ಪಾಪವನ್ನು ಮಾಡುತ್ತಿರುವಾಗ ನಮ್ಮನ್ನು ಪ್ರೀತಿಸಿದನು. In Ephesians chapter 2 verse 4, Paul says, God who is rich in mercy because of his great love which he had loved us. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದುವ ಒಂದು ವಾಕ್ಯ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. God's love is unconditional, sacrificing, wonderful, and which it is beyond any words. ನಮ್ಮ ದೇವರ ಒಂದು ಪ್ರೀತಿ, ಒಂದು ತ್ಯಾಗಮಯವಾದ ಒಂದು ಪ್ರೀತಿ, ಅದು ಒಂದು ವರ್ಣಿಸಲು ಅಸಾಧ್ಯವಾದ ಒಂದು ಪ್ರೀತಿಯಾಗಿದೆ. His love for us never stops. ನಮ್ಮ ಮೇಲಿರುವ ಒಂದು ಪ್ರೀತಿ ಅದು ಎಂದಿಗೂ ನಿಂತು ಹೋಗುವುದಿಲ್ಲ. We'll see the cost involved to buy Gomer back in verse 2. 2ನೇ ವಚನದಲ್ಲಿ ಗೋಮೆರನನ್ನು ಹಿಂತಿರುಗಿ ತರುವುದಕ್ಕೆ ಕರೆತರುವುದರಲ್ಲಿ ಇರುವ ಒಂದು ಬೆಲೆಯನ್ನು ನಾವಿಲ್ಲಿ 2ನೇ ವಚನದಲ್ಲಿ ನೋಡುತ್ತೇವೆ. ನಾನು 15 ರೂಪಾಯಿಯನ್ನು 1.5 ಹೋಮೆರ್ ಜವೆ ಗೋಧಿಯನ್ನು ಕೊಟ್ಟು ಅವಳನ್ನು ಕೊಂಡುಕೊಂಡು ಅವಳಿಗೆ ಬಂದನು. So when Hosea is seeing Gomer back, it seems that she is in a slavery trade. ಗೋಮೆರಲು ಒಂದು ಗುಲಾಮತ್ವದ ಒಂದು ವ್ಯಾಪಾರದಲ್ಲಿ ಈಗ ಸಿಕ್ಕಿಕೊಂಡಿರುವ ಒಂದು ವಿಷಯವನ್ನು ನೋಡುತ್ತೇವೆ. When he sees her, he's not rejecting her, or he's not forsaking her. ಆದ್ರೆ ಹೊಷಾಯನು ಆಕೆಯನ್ನು ತಿರಸ್ಕರಿಸುವುದಾಗಲಿ ಅಥವಾ ಬಿಟ್ಟು ಬಿಡುವುದನ್ನಾಗಲಿ ಇಲ್ಲಿ ನಾವು ನೋಡುವುದಿಲ್ಲ. He must have been broken from inside, but he is showing her love, his love towards her. ಹೊಷಾಯನು ಆತನು ತನ್ನ ಹೃದಯದಲ್ಲಿ ಆತನು ಮುರಿದು ಹೋದ ಒಂದು ಸ್ಥಿತಿಯಲ್ಲಿ ಇರಬಹುದು, ಆದರೂ ಸಹ ಆತನು ಆಕೆಯ ಮೇಲೆ ಪ್ರೀತಿಯನ್ನು ತೋರಿಸುತ್ತಿದ್ದಾನೆ. He brought her for 15 pieces of silver and for a homer of barley and a half homer of barley. ಹೊಷಾಯನು ಬಂದನು.
Yeah. So in Exodus chapter 21 verse 32 we see the cost of a slave was 30 pieces of silver. ವಿಮೋಚನಾ ಕಾಂಡದಲ್ಲಿ ಅಲ್ಲಿ ಒಂದು ಗುಲಾಮನ ಒಂದು ಬೆಲೆ ಏನೆಂಬುದಾಗಿ ನೋಡುವಾಗ 30 ಬೆಳ್ಳಿ ನಾಣ್ಯಗಳು. But here we see that Hosea had only 15 pieces of silver with him, and also he had the barley, and whatever he had, he gave everything to buy her back. ಆದ್ರೆ ಇಲ್ಲಿ ಹೊಷಾಯನ ಬಲಿಯಲ್ಲಿ 15 ಒಂದು ಬೆಳ್ಳಿ ನಾಣ್ಯಗಳು ಮಾತ್ರ ಇತ್ತು ಮತ್ತು 1.5 ಹೋಮೆ ಜವೆ ಗೋಧಿ ಮತ್ತು ಆಕೆಯನ್ನು ಕೊಂಡುಕೊಳ್ಳುವುದಕ್ಕಾಗಿ ಅವನಲ್ಲಿದ್ದ ಎಲ್ಲವನ್ನು ಕೊಟ್ಟನು. He emptied himself so that he can bring her back. ಆಕೆಯನ್ನು ಹಿಂತಿರುಗಿ ಕರೆತರುವುದಕ್ಕಾಗಿ ಅವನ ಬಲಿಯಲ್ಲಿದ್ದ ಎಲ್ಲವನ್ನು ಕೊಟ್ಟು ಬಿಟ್ಟನು. So he made sure that no one else is bidding for her, and because that is why he emptied himself so that he can give everything for her. ಆಕೆಯನ್ನು ಬೇರೆ ಯಾರು ಕೊಂಡುಕೊಳ್ಳಬಾರದು ಎಂಬುದಾಗಿ ಹೊಷಾಯನು ತನ್ನಲ್ಲಿರುವ ಎಲ್ಲವನ್ನು ಕೊಟ್ಟು ಆಕೆಯನ್ನು ಕೊಂಡುಕೊಂಡನು. Not only the cost of what he paid, it also involved the cost of his pride, because he was to go to that slave market, even though everyone might have known that she has already rejected him, but he without bothering of his pride, he went and he brought her. ಇಲ್ಲಿ ಹೊಷಾಯನು ಅಲ್ಲಿ ತನ್ನಲ್ಲಿದ್ದ ವಿಷಯಗಳನ್ನು ಸಂಗತಿಗಳನ್ನು ಕೊಡುವುದು ಮಾತ್ರವಲ್ಲದೆ ಆತನು ತನ್ನ ಒಂದು ಹೆಮ್ಮೆಯ ಒಂದು ಬೆಲೆಯನ್ನು ಸಹ ಆತನು ಕೊಟ್ಟನು. ಗೋಮೇರಲು ಒಬ್ಬ ವ್ಯಭಿಚಾರನೆ ಎಂಬುದಾಗಿ ಎಲ್ಲರಿಗೂ ತಿಳಿದಿದ್ರು ಸಹ ಆ ಒಂದು ವಿಷಯವನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಹೊಷಾಯನು ಹೋಗಿ ಆ ಒಂದು ಆಕೆಯನ್ನು ಬಿಡುಗಡೆಯನ್ನು ಮಾಡುವುದನ್ನು ನಾವು ನೋಡುತ್ತೇವೆ. So it's a picture of what God has done for the sinners of this world. ಈ ಒಂದು ಸಂಗತಿಯು ಕರ್ತನು ತನ್ನ ಜನರಿಗೆ ಅಥವಾ ಪಾಪಿಗಳಿಗೆ ಮಾಡಿದ ಒಂದು ಚಿತ್ರವಾಗಿ ಇಲ್ಲಿ ನಾವು ನೋಡುತ್ತೇವೆ. The cost what God paid through his son Lord Jesus Christ on the cross of Calvary. ಕಲ್ವಾರಿ ಶಿಲುಬೆಯ ಮೇಲೆ ದೇವರು ತನ್ನ ಮಗನ ಮೂಲಕ ಕೊಟ್ಟ ಒಂದು ಬೆಲೆಯ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ತೇವೆ. So rather he didn't pay 30 pieces of silver to buy each one of us, rather he was sold for the 30 pieces of silver we see. ಆತನು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪ್ರತಿಯೊಬ್ಬರಿಗೆ 30 ಬೆಳ್ಳಿ ನಾಣ್ಯ ಕೊಡಲಿಲ್ಲ. ಆದ್ರೆ ಆ ಒಂದು 30 ಬೆಳ್ಳಿ ನಾಣ್ಯಕ್ಕಾಗಿ ತನ್ನನ್ನೇ ಆತನು ಮಾರಿಬಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. But he gave his everything. He gave his precious life, his body and blood on the cross of Calvary. ತನ್ನ ಅಮೂಲ್ಯವಾದ ಜೀವಿತವನ್ನು ರಕ್ತವನ್ನು ದೇವನು ನಮಗಾಗಿ ಆ ಒಂದು ಶಿಲುಬೆ ಮೇಲೆ ಅರ್ಪಿಸಿಕೊಂಡನು. And he not only that, he bore all the shame on the cross of Calvary for us. ಕಲ್ವಾರಿ ಶಿಲುಬೆಯ ಮೇಲೆ ನಮಗಾಗಿ ಎಲ್ಲ ಒಂದು ನಾಚಿಕೆಯನ್ನು ಅವಮಾನವನ್ನು ಆತನು ಸಹಿಸಿಕೊಂಡನು. He has bought us with his precious blood. ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡನು. And in verse 2 we read that Hosea says, "So I brought her to me." ಎರಡನೇ ವಚನದಲ್ಲಿ ಅವಳನ್ನು ಕೊಂಡುಕೊಂಡು ಅಥವಾ ನನ್ನ ಬಳಿಗೆ ಕರೆತಂದೆನು ಎಂಬುದಾಗಿ. Once he brought her, now she belongs to Hosea himself. ಈಗ ಆತನು ಕೊಂಡುಕೊಂಡು ತನ್ನ ಬಳಿಗೆ ಕರೆಕೊಂಡು ಬಂದನು. ಈಗ ಗೋಮೇರಲು ಹುಷನಿಗೆ ಸ್ವಂತ. So now she is completely she found a new love and the redeeming grace from the life of Hosea. ಹೊಷಯನ ಮೂಲಕ ಒಂದು ನೂತನ ಪ್ರೀತಿಯು ಮತ್ತು ಒಂದು ಬಿಡುಗಡೆಯ ಒಂದು ಪ್ರೀತಿಯನ್ನು ಗೋಮೇರಲು ಅನುಭವಿಸಿದಳು. We'll read verse 3. It shows that the purpose of buying her back, it is not for a temporary, it is for a long-lasting purpose. ಮೂರನೇ ವಚನದಲ್ಲಿ ಗೋಮೇರಲನ್ನು ಕೊಂಡುಕೊಂಡದ್ದು ಅದೊಂದು ತಾತ್ಕಾಲಿಕವಾದ ಒಂದು ಉದ್ದೇಶಕ್ಕಾಗಿ ಅಲ್ಲ, ಅದು ನಿತ್ಯವಾದ ಒಂದು ಉದ್ದೇಶಕ್ಕಾಗಿ. ಮೂರನೇ ವಚನದಲ್ಲಿ ನನಗಾಗಿ ಬಹು ದಿವಸ ತಾಳಿಕೊಂಡಿರು, ಸೂಳೆತನ ಮಾಡಬೇಡ, ಯಾವನನ್ನು ಸೇರಬೇಡ, ನಾನು ಸಹ ನಿನ್ನವನೇ ಎಂದು ಹಾಗೆ ಇರುವೆನು ಎಂದು ಹೇಳಿದೆನು. So one of the reason was God commanded him to bring her back. ಇಲ್ಲಿ ದೇವರು ಹೊಷನಿಗೆ ಆಜ್ಞಾಪಿಸುವುದಕ್ಕೆ ಒಂದು ಉದ್ದೇಶವನ್ನು ಒಂದು ಕಾರಣವನ್ನು ಇಲ್ಲಿ ನಾವು ನೋಡುತ್ತೇವೆ. And another reason is he wanted to change her life.
ಎರಡನೇ ಮತ್ತೊಂದು ಉದ್ದೇಶವೇನೆಂದ್ರೆ ಆಕೆಯ ಒಂದು ಜೀವಿತವನ್ನು ಬದಲಾಯಿಸಬೇಕೆಂಬುದಾಗಿ. Thou shalt abide for me many days, thou shalt not play harlotry. ನನಗಾಗಿ ಬಹು ದಿವಸ ತಾಳಿಕೊಂಡಿರು, ಸೂಳೆತನ ಮಾಡಬೇಡ. Hosea wanted to change the character of Gomer. ಹೊಷಾಯನು ಗೋಮೇರನ ಒಂದು ಗುಣಲಕ್ಷಣವನ್ನು ಬದಲಾಯಿಸಬೇಕೆಂಬುದಾಗಿದ್ದನು. So from now onwards, she will bear a new character, a new life. ಇನ್ನು ಮುಂದೆ ಆಕೆ ಒಂದು ಹೊಸ ಗುಣಲಕ್ಷಣವನ್ನು, ಹೊಸ ಒಂದು ಜೀವಿತವನ್ನು ಆಕೆ ಪ್ರಾರಂಭಿಸುವಳಾಗಿರ್ತಾಳೆ. This is what the Lord Jesus Christ has done to each and every one of us. ಇದು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಒಂದು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿದ ಒಂದು ಕಾರ್ಯವಾಗಿದೆ. He transformed us. 2 Corinthians chapter 5 verse 17, we see that if any man be in Christ, is a new creature. 2 ಕೊರಿಂಥ 15ನೇ ಅಧ್ಯಾಯ 7ನೇ ವಚನದಲ್ಲಿ ಒಬ್ಬನು ಕ್ರಿಸ್ತನಲ್ಲಿ ಇರುವುದಾದರೆ ಆತನು ನೂತನ ಸೃಷ್ಟಿ ಎಂಬುದಾಗಿ. So he transformed us into a new creation. ನಮ್ಮನ್ನು ನೂತನ ಸೃಷ್ಟಿಯಾಗಿ ಆತನು ಮಾರ್ಪಡಿಸಿದನು. And that is how our Christ is a life-changing Savior. ಈ ರೀತಿಯಾಗಿ ನಮ್ಮ ಕ್ರಿಸ್ತನು ಆತನು ಜೀವಿತವನ್ನು ಬದಲಾಯಿಸುವ ಒಬ್ಬ ರಕ್ಷಕನಾಗಿದ್ದಾನೆ. And we also see in verse 3 itself, and we see a new commitment of Gomer for Hosea. 3ನೇ ವಚನದಲ್ಲಿ ಗೋಮೇರಲನು ಹೊಷೇಯನಿಗೆ ಒಂದು ಹೊಸ ಒಂದು ಪ್ರತಿಜ್ಞೆಯನ್ನು ಅಥವಾ ಒಂದು ಸಮರ್ಪಣೆಯನ್ನು ಮಾಡಿಕೊಂಡಿರುವುದನ್ನು ನೋಡ್ತೇವೆ. Thou shalt not be for another man, so I will also be for thee. ಯಾವನನ್ನು ಸೇರಬೇಡ, ನಾನು ಸಹ ನಿನ್ನವನೇ ಎಂದು ಹಾಗೆ ಇರುವೆನು ಎಂದು ಹೇಳಿದನು. Hosea tells Gomer that her past life has to be ended forever from now onwards. ಇನ್ನು ಮುಂದೆ ಆಕೆ ಇಂದಿನ ಜೀವಿತವು ಅದು ಇಲ್ಲಿ ಮುಗಿಸಬೇಕೆ ಎಂಬುದಾಗಿ ಹೇಳಿದನು. She was bought with the highest price, and now she belongs to him alone. ಈ ಒಂದು ಶ್ರೇಷ್ಠವಾದ ಒಂದು ಬೆಲೆಯನ್ನು ಕೊಟ್ಟು ಆತನು ಕೊಂಡುಕೊಂಡನು. ಈಗ ಗೋಮೇರಲನು ಹೊಷೇಯನಿಗೆ ಸ್ವಂತ. A new commitment of Gomer towards Hosea. ಇಲ್ಲಿ ಗೋಮೇರಲನು ಹೊಷೇಯನ ಕಡೆಗೆ ಹೊಸ ಒಂದು ಸಮರ್ಪಣೆಯನ್ನು ಮಾಡಿಕೊಂಡಿರುವುದನ್ನು This is what we need to do when we are in Christ. ನಾವು ಕ್ರಿಸ್ತನಲ್ಲಿರುವಾಗ ನಾವು ಸಹ ಈ ಒಂದು ಕಾರ್ಯವನ್ನು ಮಾಡುವವರಾಗಿರಬೇಕು. A new committed life towards Christ. ಕ್ರಿಸ್ತನಿಗಾಗಿ ಒಂದು ನೂತನ ಸಮರ್ಪಣೆಯುಳ್ಳ ಒಂದು ಜೀವಿತವಾಗಿರಬೇಕು. He has delivered us from the eternal sin, and he gave us a new life, the eternal life unto us. ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಒಂದು ಹೊಸ ನೂತನ ಜೀವಿತವನ್ನು, ನಿತ್ಯವಾದ ಜೀವಿತವನ್ನು ನಮಗೆ ದಯಪಾಲಿಸಿದ್ದಾನೆ. God expects us to be for him alone throughout eternity. ಮತ್ತು ನಾವು ಕರ್ತನಿಗಾಗಿ ನಿತ್ಯಕ್ಕೂ ಆತನ ಸ್ವಂತವರಾಗಿ ಇರಬೇಕೆಂಬುದಾಗಿ ಆತನ ಅಪೇಕ್ಷೆ. We need to have a new committed life for our Christ. ಕ್ರಿಸ್ತನಿಗಾಗಿ ಒಂದು ಹೊಸ ಸಮರ್ಪಣೆಯುಳ್ಳ ಜೀವಿತವನ್ನು ನಾವು ಜೀವಿಸುವವರಾಗಿರಬೇಕು. As Gomer finds back her new love in Hosea, we have God's eternal life, God's eternal love in our life also. ಗೋಮೇರಲು ಹೇಗೆ ಹೊಷಾಯನಲ್ಲಿ ಒಂದು ನೂತನ ಪ್ರೀತಿಯನ್ನು ಕಂಡುಕೊಂಡಳು, ಅದೇ ರೀತಿಯಾಗಿ ನಾವು ಸಹ ಕ್ರಿಸ್ತನಲ್ಲಿ ಸಹ ಒಂದು ನೂತನ ಪ್ರೀತಿಯನ್ನು ನಾವು ಸಹ ಕಂಡುಕೊಂಡಿದ್ದೇವೆ. We need to have this great desire to live for him, who is our ever dependable God. ನಾವು ನಿತ್ಯಕ್ಕೂ ಆತನ ಮೇಲೆ ಆತುಕೊಂಡಿರುವ ಜನರಾಗಿ ನಾವು ಒಂದು ಹೊಸ ನೂತನ ಸಮರ್ಪಣೆಯನ್ನು ನಾವು ಮಾಡಿಕೊಳ್ಳುವವರಾಗಿರಬೇಕು. Hebrews chapter 13 verse 5, we read that God says he will never leave thee nor forsake thee. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಆತ ನಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ಓದುತ್ತೇವೆ. So what a great relationship which we have in Christ forever. ಕ್ರಿಸ್ತನಲ್ಲಿ ನಮಗೆ ಎಂತಹ ಒಂದು ಒಳ್ಳೆ ಸಂಬಂಧ ಉಂಟು, ಅದು ನಿತ್ಯಕ್ಕೂ ಇರುವ ಒಂದು ಸಂಬಂಧವಾಗಿದೆ. A new and assured relationship in Christ. ಕ್ರಿಸ್ತನಲ್ಲಿ ಒಂದು ನೂತನ ಮತ್ತು ಒಂದು ಭರವಸೆ, ಒಂದು ಭದ್ರತೆಯುಳ್ಳ ಒಂದು ಜೀವಿತವಾಗಿರುತ್ತದೆ. Let us examine our spiritual life. ನಮ್ಮ ಆತ್ಮಿಕ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿರೋಣ. Do we pursue our motives, pleasures, which pleases us rather than God's will in our life? ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಉದ್ದೇಶ
ಅಥವಾ ನಮ್ಮ ಒಂದು ಚಿತ್ತವನ್ನು ನಾವು ನೆರವೇರಿಸುವುದಕ್ಕೆ ನಾವು ಮುಂದಾಗಿದ್ದೇವೆ, ಅಥವಾ ನಾವು ಕರ್ತನನ್ನು ಮೆಚ್ಚಿಸುವ ಒಂದು ಕಾರ್ಯಗಳನ್ನು ನಾವು Let ಮಾಡುವವರಾಗಿದ್ದೇವೆ. us let us humble and recognize that God is the source of everything in our life. ನಾವು ನಮ್ಮನ್ನೇ ನಾವು ತಗ್ಗಿಸಿಕೊಂಡು ನಮ್ಮ ಜೀವಿತದಲ್ಲಿರುವ ಜೀವಿತದಲ್ಲಿರುವ ಎಲ್ಲಾ ವಿಷಯಗಳಿಗೆ ದೇವರು ತಾನೇ ಸಂಪನ್ಮೂಲನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವವರಾಗಿರುತ್ತೇವೆ. Examine how we use our spiritual and material blessings for God. ನಮ್ಮ ಜೀವಿತದಲ್ಲಿರುವ ಎಲ್ಲಾ ಒಂದು ಆತ್ಮೀಕ ಆಶೀರ್ವಾದವು ಮತ್ತು ಭೌತಿಕವಾದ ಆಶೀರ್ವಾದವನ್ನು ನಾವು ಹೇಗೆ ದೇವರಿಗಾಗಿ ನಾವು ಹೇಗೆ ಉಪಯೋಗಿಸುತ್ತೇವೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. God is a gracious God who speaks tenderly and who speaks closely with us through His word of God. ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಆತನು ಮೃದುವಾಗಿ ಹತ್ತಿರದಿಂದ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. Thank God for His redeeming love through Christ. ಕ್ರಿಸ್ತನ ಮೂಲಕ ನಮ್ಮನ್ನು ಬಿಡಿಸಿದ ಒಂದು ಪ್ರೀತಿಗಾಗಿ ಸ್ತೋತ್ರ. Let us live a transformed and committed life. ಒಂದು ನೂತನವಾದ ಒಂದು ಸಮರ್ಪಣೆಯುಳ್ಳ ಜೀವಿತವನ್ನು ನಾವು ಜೀವಿಸುವವರಾಗಿರೋಣ. That's what the amazing love of God for Israel, the amazing love of Hosea for Gomer, and amazing love of Christ for sinners like us. ಇದು ದೇವರು ಇಸ್ರಾಯೇಲರ ಮೇಲೆ ತೋರಿಸಿದ ಒಂದು ದೇವರ ಒಂದು ಆಶ್ಚರ್ಯಕರವಾದ ಒಂದು ಪ್ರೀತಿ, ಮತ್ತು ಹೋಶೇಯನು ಗೋಮೆರಳ ಮೇಲೆ ತೋರಿಸಿದ ಒಂದು ಆಶ್ಚರ್ಯಕರವಾದ ಪ್ರೀತಿ, ಕ್ರಿಸ್ತನು ನಮ್ಮ ಮೇಲೆ ತೋರಿದ ಒಂದು ಆಶ್ಚರ್ಯಕರವಾದ ಒಂದು ಪ್ರೀತಿ ಇದಾಗಿದೆ. Let us examine and thank God through our life. ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವವರಾಗಿ ಮತ್ತು ನಾವು ದೇವರಿಗೆ ಕೃತಜ್ಞತೆಯನ್ನು ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. May God's name be praised. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.